हरि ओम श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः नारायणाय परिपूर्ण गुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते योऽन्तः प्रविश्य मम वाचैमां प्रसुप्ता सञ्जीवयत्यखिलशक्तिधरस्वधाम्ना अन्यांस्त हस्तचरण श्रवणत्वगादीन् प्राणान् नमो भगवते पुरुषाय तुभ्यम् विश्वस्थिति प्रलय सर्ग महाविभूति वृत्ति प्रकाश नियमावृत्ति बंध मोक्ष यस्या अपांगलवमात्रत ऊर्जिता सा श्रीः यत्कटाक्ष बलवती अजितं नमामि नमो नमो नाथ नमो नमस्ते नमो नमो राम नमो नमस्ते पुनः पुनस्ते चरणारविंदं नमामि नाथीति नमन् सरेमि रामं सुरेश्वरं गण्यगुणाभिरामं सम्प्राप्य सर्वकपिवीरवरैः समेत चूड़ामणिं पवनजः पदयो निधार्य सर्वांगै प्रणतमस्य चकार भक्त्या रामोऽपि नान्यदनुदातु मम शयोग्यामत्यन्त भक्तिभरित विलक्ष्य किञ्चित् स्वात्म प्रधानमधिकं पवनात्मजस्य कुर्वन् समाश्रितं परमाभितुष्टः नमस्ते प्राणेश प्रणत विभवायावनिमगानमस्वामिन् राम प्रियतम हनुमन् गुरुगुण नमस्तुभ्यं भीम प्रबल तम कृष्णेष्ट भगवन् नमः श्रीमन्मध्व प्रदिशु सुदृशन्नो जय जय अपादमौलि पर्यन्तं गुरूणाम् आकृतिं स्मरेतेन विघ्नाः प्रणश्यन्ति सिद्ध्यन्ति मनोरथा पूज्याय राघव तपो विद्या विरक्त्यादि सद्गुणौ घाकरानहं वादिराज गुरुन् वन्दे हयग्रीवदयाश्रयन् हयग्रीव पदाश्रयन् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे दुर्वाधिध्वान्दरवये वैष्णवीन्दीवरेन्दवे श्रीराघवेन्द्र गुरवे नमो अत्यंत दयाळवे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रयेत् कूजन्तं राम रामेति मधुरं मधुराक्षर आरोह्य कविता शाखां वन्दे वाल्मीकिकोकिलम् हरिः ओम श्री गुरुभ्यो नमः हरिः ओम हरिः ओम परम पूज्य ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಮತ್ತೆ ನನ್ನ ಪ್ರೀತಿ ಅಧ್ಯಾತ್ಮ ಬಂಧುಗಳೇ ಮೊದಲನೇದಾಗಿ ಕ್ಷಮೆ ನನ್ನಿಂದ ಕ್ಷಮೆ ಆಗಲಿ ಯಾಕೆ ಅಂತಂದ್ರೆ ನಾನು ಬೇರೆ ಒಂದು ಝೂಮ್ ಮೀಟಿಂಗ್ ಲಿಂಕ್ ಜಾಯಿನ್ ಆಗಿಬಿಟ್ಟಿದ್ದೆ ಕನ್ಫ್ಯೂಷನ್ ಆಗಿ ಸ್ವಲ್ಪ ಲೇಟ್ ಆಯ್ತು ಬರೋದು ದಯವಿಟ್ಟು ಕ್ಷಮಿಸ್ಬೇಕೆಲ್ರು ನಾವು ನಿನ್ನೆ ತನಕ ಭರತ ಶತ್ರುಘ್ನರು ಅಯೋಧ್ಯೆಗೆ ಬಂದರು ಅಪ್ಪನ ಅಂತ್ಯ ಸಂಸ್ಕಾರವನ್ನು ಮಾಡಿದರು ಆಮೇಲೆ ಭರತ ಪ್ರತಿಜ್ಞೆ ಮಾಡ್ತಾನೆ ಇಲ್ಲ ನಾನು ಅಣ್ಣನನ್ನು ಕಾಡಿನಿಂದ ಕರ್ಕೊಂಡು ಬರಬೇಕು ಅಂತ ಎಲ್ಲರ ಮುಂದೆ ಮತ್ತೆ ಆ ಭರತ ದಶರಥನ ಅಮಾತ್ಯರೇನಿದ್ರಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರೆಲ್ಲರಿಗೂ ಅವನ ಒಂದು ತೀರ್ಮಾನ ಹೇಳ್ತಾನೆ ತೀರ್ಮಾನ ಹೇಳಿದಾಗ ವಸಿಷ್ಠ ಮತ್ತೆ ವಸಿಷ್ಠ ವಾಮದೇವರು ಜಾಬಾಲಿಗಳು ಮತ್ತೆ ಮುಂತಾದವರು ಸುಮಂತ್ರನು ಕೂಡ ಹೇಳ್ತಾನೆ ಇಲ್ಲ ರಾಮನ ನಿರ್ಧಾರ ದೃಢವಾಗಿದೆ ಅವನು 14 ವರ್ಷ ಅಲ್ಲೇ ಇದ್ದು ಆಮೇಲೆ ಅವನು ಬರೋದು ಅಂತ ಹೇಳಿದಾಗ ಆಗ ಭರತ ಹೇಳ್ತಾನೆ ಇಲ್ಲ ನಾನು ಅಣ್ಣನಂತೆ ಲಕ್ಷ್ಮಣ ಹೇಗೆ ಅಲ್ಲಿದಾನಲ್ಲ ಯಥೋ ಆರ್ಯ ಲಕ್ಷ್ಮಣ ಅಂತ ಏನಿದೆ ಅಲ್ಲ ಹಾಗೆ ನಾನು ಕೂಡ ಅಲ್ಲೇ ಇದ್ದು ಬಿಡ್ತೇನೆ ಅಂತ ಹೇಳಿ ಭರತ ಹೇಳ್ತಾನೆ ಆಗ ಭರತ 3 ತಾಯಂದಿರು ಮತ್ತೆ ಸೈನಿಕ ಸಮೇತವಾಗಿ ಭರತ ಚಿತ್ರಕೂಟ ಪರ್ವತದಲ್ಲಿ ರಾಮ ಇರ್ತಾನೆ ಅಲ್ಲಿಗೆ ಅಲ್ಲಿ ಹೊರಟಾಗ ನಿಮಗೆ ಗೊತ್ತು ಗುಹನ ಒಂದು ಆತಿಥ್ಯ ಸ್ವೀಕಾರ ಮಾಡ್ತಾನೆ ಅಲ್ಲಿಂದ ಭರದ್ವಾಜರ ಆಶ್ರಮಕ್ಕೆ ಬರ್ತಾನೆ ಇವತ್ತು ನಾವು ಅಂತಂದ್ರೆ ಸೀತಾಪಹರಣಕ್ಕೆ ಏನೇನು ನಮಗೆ ಬೇಕು ಅದು ಎಲ್ಲವೂ ಕೂಡ ನಾನು ಇವತ್ತು ನಿಮ್ಗೆ ಯಥಾಶಕ್ತಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡೋಣ ಅಂತೆ ಪ್ರಾಯಃ ಪ್ರಾಣದೇವರು ಇವತ್ತು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೂ ಪ್ರಯತ್ನ ಮಾಡೋಣ ಪ್ರಾಣದೇವರು ಬರ್ಲಿಕ್ಕೆ ಕರೀಲಿಕ್ಕೆ ಪ್ರಯತ್ನ ಮಾಡೋದು ನಾವು ಅಷ್ಟೇ ಕೆಲಸ ಬರೋದು ಬಿಡೋದು ಆ ಪ್ರಾಣದೇವರ ಮೇಲಿದೆ ಆಮೇಲೆ ನಾನು
ಕಥೆಗೆ ಪ್ರವೇಶ ಆಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು. ನಿನ್ನೆ ನಾವು ಕನಸಿನ ಬಗ್ಗೆ ತುಂಬಾ ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಪ್ರಾಯ ಭಗವಂತ ಎಲ್ಲರಿಗೂ ನಿನ್ನೆ ಒಳ್ಳೆ ನಿದ್ದೆ ಕೊಟ್ಟಿದ್ದಾನೆ ಅಂತ ಭಾವಿಸ್ತೇನೆ. ಯಾಕೆಂತಂದ್ರೆ ಯಾರಿಗೂ ನನಗೆ ಫೋನ್ ಬರಲಿಲ್ಲ ಬೆಳಗಾತ ಆಚಾರ್ಯ ಕನಸಿಂಗ್ ಬಿದ್ದಿತ್ತು ಅಂತ ಯಾರು ಕೇಳಲಿಲ್ಲ. ಹಾಗಾಗಿ ಅಷ್ಟು ನಾನು ಕಾನ್ಫಿಡೆಂಟ್ ಇಂದ ಹೇಳಬಲ್ಲೆ ದೇವರು ಎಲ್ರಿಗೂ ಚೆನ್ನಾಗಿ ನಿದ್ದೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ನಾನು ಕಥೆಗೆ ಪ್ರವೇಶ ಮಾಡ್ತೇನೆ. ಭರದ್ವಾಜರು ಭರತನಿಗೆ ಹೇಳ್ತಾರೆ, ಅಪ್ಪ ನೀನು ತಾಯಿಯನ್ನು ಬೈಯೋದು ಮೊದಲು ನಿಲ್ಲಿಸು. ಅದರಿಂದ ಈ ಏನು ಒಂದು ಸಂದರ್ಭ ಬಂದಿದೆಯಲ್ಲ ಅದನ್ನನ್ನು ನೀನು ಮೀರಿ ಹೋಗ್ಲಿಕ್ಕಾಗಲ್ಲ. ದಯಮಾಡಿ ನೀನು ತಾಯಿಯನ್ನು ಬೈಯೋದು ನಿಲ್ಲಿಸು ಅಂತ ಭರದ್ವಾಜರು ಭರತನಿಗೆ ಹೇಳ್ತಾರೆ. ಆಗ ಭರದ್ವಾಜರೇ ಮತ್ತೆ ಹೇಳ್ತಾರೆ, ನೋಡು ಈ ಒಂದು ರಾಮ ಕಾಡಿಗೆ ಹೋಗಿದ್ದು ಇದು ಲೋಕ ಕಲ್ಯಾಣ ಆಗತ್ತೆ, ಲೋಕಕ್ಕೆ ಶುಭ ಆಗುವ ಒಂದು ಘಳಿಗೆ ಬಂದಿದೆ. ಆದ್ದರಿಂದ ಕೇವಲ ಕೈಕೈ ಆ ಭಗವಂತನ ನಾಟಕದಲ್ಲಿ ಒಬ್ಬಳು ನಿಮಿತ್ತ ಅಷ್ಟೇ. ಆದ್ದರಿಂದಾಗಿ ನೀನು ಪ್ರತಿ ಬಾರಿ ಕೈಕೈಯನ್ನು ಚುಚ್ಚಿ ಮಾತಾಡಿ ಅವಳನ್ನು ನೀನು 4 ಜನರ ಮುಂದೆ ಹಾಗೆ ಮಾತಾಡಬೇಡ ಅಂತ ಭರದ್ವಾಜರು ಭರತನಿಗೆ ಹೇಳ್ತಾರೆ. ನೋಡಿ, ರಾಮ ಕಾಡಿಗೆ ಬಂದಿದ್ದ ಉದ್ದೇಶ ಋಷಿಗಳು, ತಪಸ್ವಿಗಳು ಮತ್ತೆ ಸಾಧಕರಿಗೆ ಉದ್ಧಾರ ಮಾಡುವ ಉದ್ದೇಶ. ಮತ್ತೆ ರಾವಣ ಲೋಕಕಂಟಕ ಮತ್ತು ಅವನ ಪರಿವಾರ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ನಾಡನ್ನು ಬಿಟ್ಟು ಕಾಡಿಗೆ ಬಂದ. ಇವು 2 ಮುಖ್ಯ ಉದ್ದೇಶ ಭಗವಂತನಿಗೆ. ಯಾಕೆ ಅಂತಂದ್ರೆ ಕೃಷ್ಣ ಒಂದು ಕಡೆ ಹೇಳ್ತಾನೆ, ಜ್ಞಾನಿ ಆತ್ವೈವ ಮೇಮತಂ ಅಂತ. ನನಗೆ ಇಡೀ ಜಗತ್ತಿನಲ್ಲಿ ಮೊದಲು ನನಗೆ ಇಷ್ಟವಾದವರು ಅಂತಂದ್ರೆ ಜ್ಞಾನಿಗಳಂತಂದ್ರೆ ನಾನು ಏನಾದರೂ ಅವರಿಗೆ ನನ್ನನ್ನು ನಾನೇ ಸಮರ್ಪಣೆ ಮಾಡ್ಕೊಂಡು ಬಿಡ್ತೇನೆ ಅಂತ ಕೃಷ್ಣನೇ ಹೇಳ್ತಾನೆ. ಜ್ಞಾನಿ ಆತ್ವೈವ ಮೇಮತಂ ಅಂತ. ಜ್ಞಾನಿಗಳು ಮುಖ್ಯ, ಆಮೇಲೆ ಎಲ್ಲ. ಹಾಗೆ ರಾಮನೂ ಕೂಡ ಜ್ಞಾನಿಗಳು ತಪಸ್ವಿಗಳನ್ನು ಉದ್ಧಾರ ಮಾಡಲಿಕ್ಕೆ ಆ ದಂಡಕಾರಣ್ಯಕ್ಕೆ ಭಗವಂತ ರಾಮನಾಗಿ ಬಂದ. ಆಮೇಲೆ ಕೈಕೈ ಗೊತ್ತಿಲ್ಲದೆ ಒಳ್ಳೆ ಕೆಲಸ ಆಗಿದೆ ಭರತ ಇದು ಅಂತ ಭರದ್ವಾಜರು ಹೇಳ್ತಾರೆ. ಕೈಕೈ ಗೊತ್ತಾಗದೆ ಒಳ್ಳೆ ಕೆಲಸ ಆಗಿದೆ, ಆದ್ದರಿಂದ ನೀನು ತಾಯಿಗೆ ಬೈಯೋದನ್ನು ಬಿಟ್ಟು ಬಿಡುವಂತ ಮತ್ತೆ ಭರದ್ವಾಜರು ಅದೇ ಒಂದು ಶಬ್ದವನ್ನೇ ರೀಇಟರೇಟ್ ಮಾಡ್ತಾರೆ. ನೋಡಿ, ಆಮೇಲೆ ಭರದ್ವಾಜರು ಮತ್ತೆ ಹೇಳ್ತಾರೆ, ಇತಿಹಾಸ ನಿರ್ಮಿಸಿದ ಮಹಾಮಹಿಳೆ ಅಪ್ಪ ನಿಮ್ಮ ತಾಯಿ. ಪ್ರಾಯ ಅವಳಿಲ್ಲ ಅಂತಂದ್ರೆ ಭಗವಂತ ಕಾಡಿಗೆ ಬರೋ ಒಂದು ಸಂಗತಿಯೇ ಇರ್ತಿರ್ಲಿಲ್ಲ. ಅಯೋಧ್ಯಾಕಾಂಡದಲ್ಲಿ ರಾಮ ಸೀತೆ ಮದುವೆ ಆಗಿ ಸುಖದಿಂದ ಸಂಸಾರವನ್ನು ಮಾಡಿ ಆನಂದವಾಗಿ ಅಲ್ಲಿಗೆ ಇತಿಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣವಸ್ತು ಆಗ್ತಿತ್ತು. 2 ಖಂಡಗಳು. ಪ್ರಾಯ ರಾಮಾಯಣ ಮುಂದುವರಿತಾನೆ ಇರಲಿಲ್ಲ ಕೈಕೈ ಮತ್ತೆ ಮಂಥರೆ ಇದ್ರೆ. ಆದ್ದರಿಂದಾಗಿ ಅವರಿಬ್ರು ಇತಿಹಾಸ ನಿರ್ಮಿಸಿದ ಮಹಾಮಹಿಳೆ ಎಂದರು, ಅವರಿಗೆ ನೀನು ಬೈಬೇಡ ಅಂತ ಭರದ್ವಾಜರು ಭರತನಿಗೆ ಹೇಳ್ತಾರೆ. ಚಿತ್ರಕೂಟ ಪರ್ವತದಲ್ಲಿ ಅಲ್ಲಿ ಮೇಲೆ ಚಿತ್ರಕೂಟದ ಪರ್ವತದ ಮೇಲೆ ಅಲ್ಲಿ ಋಷಿಮುನಿಗಳಿದ್ರು. ಅಲ್ಲಿ ರಾಮ ಒಂದು ಪರ್ಣ ಕುಟೀರ ಅಂತಂದ್ರೆ ಒಂದು ಚಿಕ್ಕ ಕುಟೀರ ಮಾಡಿ ಅಲ್ಲಿ ಇರ್ದ. ಕೆಲವು ದಿನಗಳು ಅಲ್ಲೇ ಇರ್ತಾನೆ. ಮುಂದೆ ಇವತ್ತು ಅನೇಕ ಋಷಿಗಳ ಆಶ್ರಮಕ್ಕೆ ವಾಲ್ಮೀಕಿಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದು ಯಾವ್ಯಾವ ಆಶ್ರಮಕ್ಕೆ ನಾವು ಹೋಗಿ ಏಕಾದಶಿ ದಿನ ಇದು ಒಂದು ಯೋಗ ಎಲ್ಲ ಮಹಾಜ್ಞಾನಿಗಳ ದರ್ಶನ ಇವತ್ತು ಯಥಾಶಕ್ತಿ ವಾಲ್ಮೀಕಿಗಳು ನಮ್ಮ ಯೋಗ್ಯತೆ ಪ್ರಕಾರ ಹೇಗೆ ಮಾಡಿಸ್ಬೇಕು ಹಾಗೆ ಮಾಡಿಸ್ತಾರೆ ಇವತ್ತು. ಆಗ ಅಲ್ಲಿ ಭರತನ ಸೇನೆ ಕೆಳಗಡೆಯಿಂದ ಬೆಟ್ಟ ಹತ್ತುತ್ತಾ ಇದ್ದಾರೆ, ಕೆಳಗಡೆ ಬರ್ತಾ ಇದ್ದಾರೆ. ಅಲ್ಲಿ ಮೇಲ್ಗಡೆ ಒಂದು ಮರ ಇತ್ತು. ಆ ಮರದ ಮೇಲೆ ಲಕ್ಷ್ಮಣ ನಿಂತು ನೋಡ್ತಾ ಇರ್ಬೇಕಾದ್ರೆ ನಾನು ಆ ಸಂದರ್ಭಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ರಾಮ ಸೀತೆಯರ ಒಂದು ಸಂಭಾಷಣೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರಾಮ ಸೀತೆಗೆ ಹೇಳ್ತಾನೆ, ಅಲ್ಲ ಒಂದು ಮಾತು ಸೀತೆ, ನಾವು ಮತ್ತೆ ಯಾಕೆ 14 ವರ್ಷ ಆದ ಮೇಲೆ ಮತ್ತೆ ಮರಳಿ ಅಯೋಧ್ಯೆಗೆ ಹೋಗ್ಬೇಕು? ಇಲ್ಲೇ ಆರಾಮವಾಗಿ ಇದ್ದು ಬಿಡೋಣ, ಕಾಡು ಒಳ್ಳೆ ಗಾಳಿ ಇದೆ, ಆನಂದವಾಗಿ ವಿಹಾರ ಮಾಡೋಣ ಅಂತೆ. ಯಾರ ಗದ್ದಲ ಇಲ್ಲ, ರಾಜಕೀಯ ಹೊಲಸು ಕೆರಚಾಟ ಇಲ್ಲ, ಒಬ್ಬರ ಮೇಲೆ ಏನು ಕೊಚ್ಚೆ ಎಸಿತಾರಲ್ಲ ರಾಜಕೀಯ ಕೊಚ್ಚೆ ಅದು ಇಲ್ಲ. ಆಮೇಲೆ ಇಲ್ಲಿ ಯಾರದೂ ಕೂಡ
ಕಾಪಿ ರೈಟ್ ಅನ್ನೋದಿಲ್ಲ. ಈ ಬಾವಿ ಅಂತಂದ್ರೆ ಅಲ್ಲಿ ರೈಟ್ಸ್ ಇಲ್ಲ ಇದಕ್ಕೆ ಕ್ಲೇಮ್ ಮಾಡ್ಲಿಕ್ಕೆ. ಈ ನೀರ್ ನಂದು, ಈ ಗಿಡ ನಂದು, ಈ ಹಣ್ಣು ನಂದು ಅನ್ನೋದು ಯಾರೂ ಇಲ್ಲ. ಅಂತಹ ಒಂದು ಕಾಡಿನಲ್ಲಿ ನಾವು ಆನಂದವಾಗಿ ಋಷಿಮುನಿಗಳ ಜೊತೆ ಅವು ಹೇಗಿದ್ದಾರಲ್ಲ ನಾವು ಹಾಗೆ ಇದ್ದು ಬಿಡೋಣ ಅಂತ ರಾಮ ಹೇಳ್ತಾನೆ. 14 ವರ್ಷ ಆದ್ಮೇಲೆ ಮತ್ತೆ ನಾವು ಅಯೋಧ್ಯೆಗೆ ಯಾಕೆ ಹೋಗಬೇಕು? ಭರತ ಹೇಗೋ ರಾಜ್ಯ ಆಳ್ತಾ ಇರ್ತಾನೆ, ಆಳ್ಕೊಂಡು ಹೋಗ್ಲಿ, ನಾವು ಕಾಡಿನಲ್ಲಿ ಇದ್ದು ಬಿಡೋಣ ಅಂತ ರಾಮ ಸೀತೆಗೆ ಹೇಳ್ತಾನೆ. ಅದಕ್ಕೆ ವಾಲ್ಮೀಕಿಗಳು ಹೇಳ್ತಾರೆ, ನ ಅಯೋಧ್ಯ ನ ರಾಜ್ಯ ಅಧಿಕಾರ ಅಂತಂದ್ರೆ ಅಧಿಕಾರ ಬೇಡವೇ ಬೇಡ, ನಾವು ಕಾಡಿನಲ್ಲೇ ಇದ್ದು ಬಿಡೋಣ. ಇದೇ ಒಂದು ಇಲ್ಲಿ ಎಲ್ಲವೂ ಆನಂದವಾಗಿ ವಿಹಾರವಾಗಿ ಇದೆ. ಪ್ರಾಣಿಗಳು, ಪಕ್ಷಿಗಳು, ಮತ್ತೆ ಇಲ್ಲಿನ ಋಷಿಗಳು, ಮತ್ತೆ ಇಲ್ಲಿನ ಭೂಮಿ, ಯಾವುದಕ್ಕೂ ಕಲ್ಮಶ ಅನ್ನೋದೇ ಇಲ್ಲ. ಹೀಗಾಗಿ ನಾವು ಆರಾಮವಾಗಿ ಇಲ್ಲೇ ಇದ್ದು ಬಿಡೋಣ ಅಂತ ಸೀತೆಗೆ ಹೇಳ್ತಾನೆ ರಾಮ. ಆಗ ಸೀತೆ ಹೇಳ್ತಾಳೆ, ಆಯ್ತು ರಾಮಚಂದ್ರ, ನೀನು ಹೇಳಿದ್ದೆಲ್ಲ ಸರಿ, ನಾನು ಒಪ್ತೇನೆ, ಇಲ್ಲೇ ಇದ್ದು ಬಿಡೋಣ, ಇಲ್ಲಿ ಯಾವ ರಾಜಕೀಯವೂ ಇಲ್ಲ, ಏನೂ ಇಲ್ಲ, ಆನಂದವಾಗಿ ಕಾಡಿನಲ್ಲಿ ಇರಬಹುದು. ಆದರೆ ನೀನು ಬಿಲ್ಲು ಬಾಣ ಯಾಕೆ ಧರಿಸಿದ್ದೀಯಾ? ಇನ್ನು ಆ ಬಿಲ್ಲು ಬಾಣನ್ನು ಕಿತ್ತು ಬಿಸಾಕಿ ಬಿಡು, ನಾವು ಋಷಿಗಳಾಗೆ ಇರೋಣ ಅಂತ ಸೀತೆ ಹೇಳ್ತಾಳೆ. ಇದು ಯಾಕೆ, ಇದು ಕ್ಷತ್ರಧರ್ಮ, ಹೊಡೆತ ಬಡತ ಬಿಲ್ಲು ಬಾಣಗಳು ಯಾಕೆ ಬೇಕು, ಅದನ್ನ ಬಿಸಾಕು ಅಂತ ಹೇಳ್ತಾಳೆ. ಆಗ ರಾಮಚಂದ್ರ ಹೇಳ್ತಾನೆ, ಇಲ್ಲ, ಈ ಬಿಲ್ಲು ಬಾಣ ನಾನು ಎಕ್ಸಿಬಿಷನ್ ಮಾಡ್ಲಿಕ್ಕೆ ನಾನು ಇಟ್ಕೊಂಡಿಲ್ಲ ನನ್ನ ತೋಳಿನಲ್ಲಿ. ಈ ಬಿಲ್ಲು ಬಾಣ ಯಾಕಿದೆ ಅಂತಂದ್ರೆ, ಇಲ್ಲಿ ಕಾಡಿನಲ್ಲಿ ಋಷಿಗಳನ್ನು ರಕ್ಷಿಸಲು ನಾನು ಬಿಲ್ಲು ಬಾಣ ತಂದಿದ್ದೇನೆ. ಯಾಕೆ ಅಂತಂದ್ರೆ ಕಾಡಿನ ಸಂಗತಿ ನಿನಗೆ ಗೊತ್ತಿಲ್ಲ. ಇಲ್ಲಿ ತುಂಬಾ ರಾಕ್ಷಸರಿದ್ದಾರೆ. ಅದನ್ನ ನಾವು ಒಂದು 2 ದಿನದ ಹಿಂದೆ ನೋಡಿದ್ವಿ. ರಾವಣ ದಂಡಕಾರಣ್ಯಕ್ಕೆ ಎಷ್ಟು ಜನ ರಾಕ್ಷಸರನ್ನು ಕಳಿಸಿದ್ದ. 3 ಜನ ಅವರು, ಮತ್ತೆ ಶೂರ್ಪನಖೆ, ಆಮೇಲೆ ಮತ್ತೆ ಆ 3 ಜನರ ಕೆಳಗಡೆ ಖರ, ತ್ರಿಶಿರಸ್ಸು, ಅವರು 3 ಜನ ಏನಿದ್ರಲ್ಲ ಅವರ ಕೆಳಗಡೆ 14 ಜನ ಸೇನಾಪತಿ, ಮತ್ತೆ ಒಬ್ಬೊಬ್ಬ ಸೇನಾಪತಿಗೆ 1000 ಜನರು ಅಸಿಸ್ಟ್ ಅಂತಂದ್ರೆ ಸೋಲ್ಜರ್ಸ್ ಅವರಿಗೆ, ಅಂತಂದ್ರೆ ಒಟ್ಟು 14,000 ಜನ, ಅವರು 3 ಮತ್ತೆ ಅವಳು, ಅಂತಂದ್ರೆ 14,004 ಜನರನ್ನು ದಂಡಕಾರಣ್ಯದಲ್ಲಿ ನೇಮಿಸಿದ್ದ. ಅಂತಂದ್ರೆ ರಾವಣ ಭಾರತವನ್ನು ಆಳಲಿಕ್ಕೆ ಮೊದಲು ಕಾಡಿನಿಂದ ಪ್ರವೇಶ ಮಾಡ್ಬೇಕು ಅವನು ನಾಡಿಗೆ. ದಂಡಕಾರಣ್ಯವನ್ನು ಅವನು ಅದನ್ನ ತಗೊಂಡ ಅಂತಂದ್ರೆ ಮತ್ತೆ ಮುಂದೆ ಅವನು ಭಾರತಕ್ಕೆ ಪ್ರವೇಶ ಮಾಡಬಹುದು ಅನ್ನೋದು ಒಂದು ಅವನ ಚಿಂತೆ ಇತ್ತು. ಅಂತಹ ಇಲ್ಲಿ ರಾಕ್ಷಸರ ಪಡೆ ಇದೆ, ದುಷ್ಟಶಕ್ತಿಗಳಿದೆ. ಆದ್ದರಿಂದಾಗಿ ನಮಗೆ ಬಿಲ್ಲು ಬಾಣ ತುಂಬಾ ಅವಶ್ಯಕತೆ ಆಗತ್ತೆ. ಅದಕ್ಕಾಗಿ ನಾನು ಇದನ್ನು ಧಾರಣೆ ಮಾಡಿದ್ದೇನೆ. ಇದನ್ನು ಯಾರಿಗಾದರೂ ಎಕ್ಸಿಬಿಟ್ ಮಾಡ್ಲಿಕ್ಕೆ, ಎಕ್ಸಿಬಿಷನ್ಗಂತ ನಾನು ಶೋ ತೋರಿಸ್ಲಿಕ್ಕಂತ ನಾನು ಇಟ್ಕೊಂಡಿಲ್ಲ ಅಂತ ರಾಮ ಸೀತೆಗೆ ಹೇಳ್ತಾನೆ. ನಾಡಿನಲ್ಲಿದ್ದರೆ ಪ್ರಜೆಗಳ ರಕ್ಷಣೆ ಮಾಡಬೇಕು, ಆಮೇಲೆ ಕಾಡಿನಲ್ಲಿ ಇದ್ದಾಗ ತಪಸ್ವಿಗಳು, ಋಷಿಗಳ ರಕ್ಷಣೆ ಮಾಡಬೇಕು. ಅದೇ ಕ್ಷತ್ರಿಯ ಧರ್ಮ ಅಂತ ರಾಮ ಹೇಳ್ತಾನೆ. ಇದೇ ಸಂಭಾಷಣೆ ನಡೀತಾ ಇದೆ. ಲಕ್ಷ್ಮಣ ಏನ್ ಮಾಡ್ತಾನಂತಂದ್ರೆ ಕೆಳಗಿಳಿದು ಬರ್ತಾನೆ. ಕೆಳಗಿಳಿದು ಬಂದು ರಾಮನಿಗೆ ಹೇಳ್ತಾನೆ, ಅಣ್ಣ, ತಕ್ಷಣ ಯುದ್ಧಕ್ಕೆ ಸಿದ್ಧನಾಗು ನೀನು. ಯಾಕೆ ಅಂತಂದ್ರೆ ಭರತ ತನ್ನ ಅಯೋಧ್ಯೆಯ ಸೇನೆಯನ್ನು ಮತ್ತೆ ಎಲ್ಲರನ್ನು ಕಟ್ಟಿಕೊಂಡು ನಮ್ಮ ಮೇಲೆ ಯುದ್ಧ ಆಡ್ಲಿಕ್ಕೆ ಬರ್ತಾ ಇದ್ದಾನೆ. ಅವನಿಗೆ ರಾಜ್ಯ ಅಯೋಧ್ಯೆ ರಾಜ್ಯ ಬಿಟ್ಟು ಬಂದರೂ ಅವನಿಗೆ ಸಾಲದು, ನಮ್ಮನ್ನು ಇನ್ನೂ ತೊಂದರೆ ಕೊಡ್ಲಿಕ್ಕೆ ಬರಬೇಕು ಅಂತ ಬರ್ತಾ ಇದ್ದಾನೆ. ತಕ್ಷಣ ಯುದ್ಧಕ್ಕೆ ಸಿದ್ಧನಾಗು ಅಂತ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಆಗ ವಾಲ್ಮೀಕಿಗಳು ಹೇಳ್ತಾರೆ ನೋಡಿ, ವಾಲ್ಮೀಕಿಗಳು ಹೇಳ್ತಾರೆ, ಲಕ್ಷ್ಮಣನ ಸ್ವಭಾವವನ್ನು ತುಂಬಾ ಚೆನ್ನಾಗಿ ಬಿಚ್ಚಿಟ್ಟಿದ್ದಾರೆ ವಾಲ್ಮೀಕಿಗಳು. ಲಕ್ಷ್ಮಣ ಸ್ವಲ್ಪ ದುಡುಕಿನ ಸ್ವಭಾವ, ಆಂಗ್ರಿ ಯಂಗ್ ಬ್ಲಡ್. ಅವನು ಏನ್ ಮಾಡ್ತಾನಂತಂದ್ರೆ, ಅವನು ಇಷ್ಟು ದುಡುಕಿನ ಸ್ವಭಾವ, ಭರತನ ಮೇಲೆಯೂ ಕೂಡ ಅವನಿಗೆ ಕೈಕೈಯ ಗುಣವೇ ಬಂದಿದೆ ಅನ್ಕೊಂಡು ಭರತನ ಮೇಲೆಯೂ ಕೂಡ ಅವನು ಸಂಶಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಹೇಗೆ ಗುಹಾ, ಭಾರದ್ವಾಜರು ಮತ್ತೆ ಕೌಸಲ್ಯೆ ಅವರೆಲ್ಲರೂ ಕೂಡ ಭರತನನ್ನು ಸಂಶಯದಿಂದ ನೋಡಿದ್ರಲ್ಲ, ಹಾಗೆ ಲಕ್ಷ್ಮಣನು ಸಂಶಯದಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಮ್ಮನ್ನು ಕೊಲ್ಲಲಿಕ್ಕೆ ಬಂದಿದ್ದಾನೆ ಇವನು ಭರತ, ಬೇರೆ ಯಾವ ಉದ್ದೇಶವೂ ಇಲ್ಲ. ಅಣ್ಣ, ತಕ್ಷಣ ಯುದ್ಧಕ್ಕೆ ಸಿದ್ಧನಾಗುವಂತ ಹೇಳ್ತಾನೆ ಲಕ್ಷ್ಮಣ. ಆಗ ರಾಮ ಒಂದು ಮಾತು ಹೇಳ್ತಾನೆ, ವಾಲ್ಮೀಕಿಗಳು ಅದನ್ನ ತೋರಿಸ್ತಾರೆ. ನಮೇಯಂ ಮಹಿ ಸೌಮ್ಯ ದುರ್ಲಭಂ ಸಾಗರಾಂಬರ ಅಂತ ಇದೆ ರಾಮಾಯಣದಲ್ಲಿ. ಅಲ್ಲಪ್ಪ, ನೀನು ಏನಂತ ತಿಳ್ಕೊಂಡಿದ್ದೀಯಾ?
ನೋಡು, ನೀನು ನಿನ್ನ ತಮ್ಮಂದರನ್ನು ನೀನು ತಪ್ಪು ತಿಳಿದರೆ ಹೇಗೆ? ಈಗ ನಾನು ಏನಾದರೂ ನಿಮ್ಮನ್ನು ತಪ್ಪು ತಿಳಿದಿದ್ದೆ ಅಂತಂದ್ರೆ ಎಲ್ಲಾ ತಮ್ಮಂದರನ್ನು ಏನು ಗತಿ ಆಗ್ತಾ ಇತ್ತು ನಿಮ್ದೆಲ್ಲ. ಆದ್ದರಿಂದಾಗಿ ದುಡುಕುತನ ಮಾಡದೆ ನೀನು ಅದನ್ನು ಯೋಚನೆ ಮಾಡುವುದು ತಪ್ಪು ಅಂತ ರಾಮ ಲಕ್ಷ್ಮಣನಿಗೆ ಬುದ್ಧಿವಾದ ಹೇಳ್ತಾನೆ. ಆಮೇಲೆ ಮತ್ತೆ ರಾಮನೇ ಹೇಳ್ತಾನೆ, ನಾನು ಭರತನಿಗೆ ಹೆದರಿ ಕಾಡಿಗೆ ಬಂದವನಲ್ಲ. ನಾನು ಪೃಥ್ವೀಪತಿ, ಭೂಮಿಯ ಒಡೆಯ ಆಗಬೇಕು ಅಂತಂದರೆ ಇವತ್ತಿನವರೆಗೂ ಇಡೀ ಭೂಮಂಡಲದಲ್ಲಿ ನನ್ನನ್ನು ಸೋಲಿಸಲಿಕ್ಕೆ ಇನ್ನೂ ಯಾವ ಒಂದು ಜಂತುವು ಕೂಡ ಹುಟ್ಟಿಲ್ಲ. ಮನುಷ್ಯ ದೂರ ಉಳಿತು, ಒಂದು ಜಂತುವು ಕೂಡ ಹುಟ್ಟಿಲ್ಲ. ಅಂತಹ ಒಂದು ಇದರಲ್ಲಿ ನಾನು ಯಾರಿಗೂ ಹೇಡಿಯಾಗಿ ಯಾರಿಗೂ ಹೆದರಿ ನಾನು ಕಾಡಿಗೆ ಬಂದಿಲ್ಲ. ನನ್ನನ್ನು ಸೋಲಿಸೋರು ಇಡೀ ಪ್ರಪಂಚದಲ್ಲೇ ಇನ್ನೂ ಹುಟ್ಟಿಲ್ಲ ಅಂತ ರಾಮ ಹೇಳ್ತಾನೆ. ಆಗ ಭರತ ಸೈನ್ಯ ಕಟ್ಟಿಕೊಂಡು ಬರ್ತಾ ಇರೋದನ್ನು ಲಕ್ಷ್ಮಣ ಗಿಡದ ಮೇಲೆ ನಿಂತು ನೋಡ್ತಾನೆ. ಆಗ ರಾಮ ಹೇಳ್ತಾನೆ, ಅಲ್ಲ ನೀನ್ ಯಾಕೆ ಈ ತರ ಯೋಚನೆ ಮಾಡ್ತಾ ಇದ್ದೀಯಾ? ನಮ್ಮನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ, ಅವನು ನಮ್ಮ ಯೋಗಕ್ಷೇಮ ಕೇಳಲಿಕ್ಕೆ ಬರ್ತಾ ಇದ್ದಾನೆ, ನೀ ಅದನ್ನು ಯೋಚನೆ ಮಾಡು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಆಗ ನೋಡಿ, ಮತ್ತೆ ರಾಮನೇ ಒಂದು ಮಾತು ಇವನಿಗೆ ಹೇಳ್ತಾನೆ. ಯಾರಿಗೆ? ಲಕ್ಷ್ಮಣನಿಗೆ. ಅದು ಅವನಿಗೆ ಮುಖ ಎತ್ತಲಿಕ್ಕೆ ಆಗಲ್ಲ. ಅದು ಏನಂತ ನಾವು ಸ್ವಲ್ಪ ಮುಂದೆ ಹೋದಾಗ ನೋಡೋಣ ಅಂತೆ. ರಾಮಚಂದ್ರ ಹೇಳ್ತಾನೆ, ಓಹೋ, ಹಾಗಾದರೆ ನೀನು, ನನಗೊಂದು ವಿಷಯ ಗೊತ್ತಾಯಿತು. ನೀನು ನನ್ನ ಜೊತೆ ಬಂದಿರುವ ಕಾಡಿಗೆ ಬಂದಿರುವ ಆ ಕೋಪದಲ್ಲಿ ನಿನಗೆ ನಿನ್ನ ತಮ್ಮನ ಮೇಲೆ ಕೋಪ ತೋರಿಸಿಕೊಂಡು ನಿನಗೆ ರಾಜ್ಯಭಾರ ಮಾಡೋದಿದೆ. ನೀನು ಅಯೋಧ್ಯೆಗೆ ಹೋಗೋಂಗಿದ್ರೆ ಹೋಗ್ಬೋದು, ನಾನು ಭರತನಿಗೆ ಹೇಳ್ತೀನಿ ಅಂತ ರಾಮಚಂದ್ರ ಅವನಿಗೆ ಹೇಳ್ತಾನೆ. ಆದ್ರೆ ಲಕ್ಷ್ಮಣನಿಗೆ ತಲೆ ಎತ್ತಲಿಕ್ಕೆ ಆಗಲ್ಲ, ಅಷ್ಟು ಮುಜುಗರ ಮಾಡಿಬಿಡ್ತಾನೆ ರಾಮಚಂದ್ರ. ಆಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನನಗೆ ಯಾವ ರಾಜ್ಯದ ವೈಭೋಗವೂ ಬೇಡ, ನನಗೆ ಕೇವಲ ನಿನ್ನ ಪಾದ ಸೇವೆಯೇ ಮಾತ್ರ ಬೇಕು ಅಂತ ಮತ್ತೆ ಕ್ಷಮೆ ಇರಲಿ ಅಂತ ಅಣ್ಣನಲ್ಲಿ ಲಕ್ಷ್ಮಣ ಕೇಳ್ತಾನೆ. ಭರತ ಶತ್ರುಘ್ನರು ಮತ್ತೆ 3 ಜನ ತಾಯಂದಿರು, ಎಲ್ಲ ಋಷಿ ಮುನಿಗಳು ಎಲ್ಲರೂ ಮೇಲೆ ಬಂದ್ರು. ರಾಮಚಂದ್ರ ತನ್ನ 3 ಜನ ತಾಯಿಯರಿಗೆ ನಮಸ್ಕಾರ ಮಾಡ್ತಾನೆ. ಎಲ್ಲ ದೊಡ್ಡವರ ಋಷಿ ಮುನಿಗಳಿಗೆ ನಮಸ್ಕಾರ ಮಾಡ್ತಾನೆ. ವಸಿಷ್ಠ, ಜಾಬಾಲಿಗಳು ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಭರತ ಇಬ್ಬರು ಅಣ್ಣಂದರಿಗನು ನಮಸ್ಕಾರ ಮಾಡ್ತಾನೆ. ರಾಮನಿಗೆ ಮತ್ತೆ ಲಕ್ಷ್ಮಣನಿಗೆ, ಅತ್ತಿಗೆಯಾದ ಸೀತೆಗೆ ನಮಸ್ಕಾರ ಮಾಡಿ ಅವನು ರಾಮನ ಕಾಲಿನ ಮೇಲೆ ಬಿದ್ದು ಹೊರಳಾಡಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ಭರತ. ಅಣ್ಣ ನೀನು ಅಯೋಧ್ಯೆಗೆ ನಡಿ ಅಂತ. ಆಗ ರಾಮ ಹೇಳ್ತಾನೆ, ಆಗ ತಂದೆಯ ಸುದ್ದಿ ಗೊತ್ತಾಗತ್ತೆ. ತಂದೆಯ ತೀರ್ಥರೂಪರಾದ ದಶರಥ ಮಹಾರಾಜ ತೀರಿ ಹೋಗಿದ್ದು ರಾಮನಿಗೆ ಸುದ್ದಿ ಗೊತ್ತಾಗತ್ತೆ. ಆಗ ರಾಮ ಹೇಳ್ತಾನೆ, ನೋಡಿ, ನನ್ನ ತಂದೆಯ ಅಂತ್ಯ ಸಂಸ್ಕಾರ ಮಾಡದ ಭಾಗ್ಯಹೀನನಾದ ಈ ಮಗ ನನ್ನ ಹಣೆ ಬರಹದಲ್ಲಿ ಅದೂ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ರಾಮಚಂದ್ರ ಹೇಳ್ತಾನೆ. ಯಾರು ಎಲ್ಲರ ಹಣೆ ಬರಹವನ್ನು ಬರೆಯುವ ರಾಮ ಈ ಮಾತಾ ಆಡ್ತಾನೆ ಒಂದು ಲೋಕ ಶಿಕ್ಷಣಕ್ಕಾಗಿ ರಾಮಾಯಣದಲ್ಲಿ. ಆಗ ಏನ್ ಮಾಡ್ತಾನಂತಂದ್ರೆ, ರಾಮ ಪಿಂಡ ಪ್ರದಾನ ಮಾಡ್ತಾನೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇದನ್ನ ಸ್ವಲ್ಪ ನಾನು ವಿವರಿಸಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಇದು ಪಿಂಡ ಪ್ರದಾನ ಆಮೇಲೆ ಇದು ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ವಾಲ್ಮೀಕಿಗಳು ಬಹಳ ಸ್ಪಷ್ಟವಾಗಿ ರಾಮಾಯಣದಲ್ಲಿ ಹೇಳ್ತಾರೆ, ರಾಮ ಗಡ್ಡೆಗೆಣಸು ಮತ್ತು ಹಣ್ಣು ತಿಂತಿದ್ದ, ಆದ್ದರಿಂದಾಗಿ ಹಣ್ಣಿನಿಂದ ದಶರಥ ಮಹಾರಾಜನಿಗೆ ಪಿಂಡ ಪ್ರದಾನ ಮಾಡ್ತಾನೆ. ಪಿತೃಪಿತಾಮಹ ಪ್ರಪಿತಾಮಹ ಅಂತ ಆ ರೂಪದಲ್ಲಿ. ಏನಿದು ಶ್ರಾದ್ದ, ಇದು ಪಿಂಡ ಪ್ರದಾನ ಮಾಡೋದು ಅಂತಂದ್ರೆ ಸ್ವಲ್ಪ ನಿಮಗೆ ಐ ವಿಲ್ ಟ್ರೈ ಟು ಶಟ್ ದ ಲೈಟ್ಸ್. ಮುಖ್ಯವಾಗಿ ಶ್ರಾದ್ದ ಮಾಡೋದು ನಮ್ಮ ಪಿತೃಗಳಿಗೆ ಅಂತಂದ್ರೆ ಪಿತೃಪಿತಾಮಹ ಪ್ರಪಿತಾಮಹ. ಇದು ಶ್ರಾದ್ದ 2 ರೀತಿ ಇದೆ. ಒಂದು ಅಂತಂದ್ರೆ ಶನ್ನವತಿ ಶ್ರಾದ್ದಾದಿಗಳನ್ನ ಹೇಳ್ತಾರೆ, ಅದ್ರ ಬಗ್ಗೆ ಚರ್ಚೆ ಬೇಡ ಈಗ ಮುಖ್ಯವಾಗಿ ಪಿಂಡ ಪ್ರದಾನ, ಶ್ರಾದ್ದ ಮತ್ತೆ ಪಿತೃಪಕ್ಷದ ಬಗ್ಗೆ ನೋಡಿ ನಾವು ಮತ್ತೆ ಮುಂದಕ್ಕೆ ಹೋಗೋಣ ಅಂತ. ವರ್ಷದಲ್ಲಿ ಒಂದು ಸರ್ತಿ ನಾನು ನನ್ನ ಮೃತರಾದ ಪಿತೃಗಳಿಗೆ ನಾನು ಶ್ರಾದ್ದ ಮಾಡ್ತೇನೆ. ಏನಿದು ಶ್ರಾದ್ದ ಅಂತಂದ್ರೆ, ಮೃತರಾದ ಪಿತೃಗಳನ್ನು ಒಂದು ಕಾಯಲಿಕ್ಕೆ 3 ದೇವತೆಗಳಿದ್ದಾರೆ, ವಸು, ರುದ್ರ, ಆದಿತ್ಯ ಅಂತಂದ್ರೆ ವಸು, ರುದ್ರ, ಆದಿತ್ಯ
ಮೂರು ಯಜ್ಞಗಳನ್ನು ಹಿಂದಿನ ಕಾಲದಲ್ಲಿ 3 ಯಜ್ಞ ಮಾಡ್ತಾ ಇದ್ರು. ಒಂದು ಸೂರ್ಯೋದಯ ಕಾಲದಲ್ಲಿ, ಮತ್ತೆ ಒಂದು ಮಧ್ಯಾಹ್ನ, ಮತ್ತೆ ಒಂದು ರಾತ್ರಿ ಮಾಡೋ ಇಷ್ಟಿ ಅಂತ ಹೇಳ್ತಾರೆ. ಅದು ಆ ಯಜ್ಞವನ್ನು ಮೂರು ಥರದಲ್ಲಿ ಮಾಡ್ತಾ ಇದ್ರು. ಬೆಳಗಿನ ಯಜ್ಞಕ್ಕೆ ದೇವತೆ ಅಂತಂದ್ರೆ ಪ್ರಧಾನವಾಗಿ ವಸು, ಆಮೇಲೆ ಮಧ್ಯಾಹ್ನದ ಒಂದು ಏನು ನಾವು ಯಜ್ಞ ಮಾಡ್ತಿದ್ರಲ್ಲ ಅದಕ್ಕೆ ಮುಖ್ಯವಾಗಿ ರುದ್ರ, ಕೊನೆಯ ಸಾಯಂಕಾಲಕ್ಕೆ ಆಗ ಏನು ಇಷ್ಟಿ ಮಾಡ್ತಿದ್ರು, ಯಜ್ಞ ಮಾಡ್ತಿದ್ರು, ಆಗ ಆದಿತ್ಯ. ಹೀಗೆ ಇವರು ಪ್ರಧಾನ ದೇವತೆಗಳು. ಇವ್ರು ಏನ್ ಮಾಡ್ತಾರಂತಂದ್ರೆ ಈ 3 ದೇವತೆಗಳು ಕೂಡ ನಮ್ಮ ಮೃತರಾದ ಪಿತೃಗಳು ಇವರ ಆಡಳಿತದಲ್ಲಿ ಇರ್ತಾರೆ. ಅವರು ಅಂತಂದ್ರೆ ಮೃತ ಶರೀರದ ಏನದು ಪೋರ್ಟ್ಫೋಲಿಯೋ ಇದೆ ಅಲ್ಲ, ಅದನ್ನ ಈ 3 ಜನ ಹ್ಯಾಂಡಲ್ ಮಾಡ್ತಾರೆ. ಈ 3 ಜನರ ಮೇಲೆ ಪ್ರಾಣದೇವರಿದ್ದಾರೆ. ಆಮೇಲೆ ಅದರ 3 ಜನ ಪ್ರಾಣದೇವರ ಮೇಲೆ 3 ರೂಪಿಯಾದ ಭಗವಂತ ಇದ್ದಾನೆ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ. ಇವರು ಮುಖ್ಯವಾಗಿ ಶ್ರಾದ್ದಕ್ಕೆ 5 ದೇವತೆಗಳು. ಒಂದು ಪುರೂರವ, ಆರ್ದ್ರ, ಮತ್ತೆ ವಸುರುದ್ರ, ಆದಿತ್ಯ. ಹೀಗೆ 5 ಪ್ರಧಾನ ದೇವತೆಗಳು. ಅವರ ಮೇಲೆ ಮುಖ್ಯ ಪ್ರಾಣ ದೇವತೆ, ಅವರ ಮೇಲೆ ವಸುರುದ್ರ, ಆದಿತ್ಯ ಅಂತಂದ್ರೆ ಅವರ ಮೇಲೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಪಂಚರೂಪಿ ಪರಮಾತ್ಮ. ಇವರೇನು ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾರಲ್ಲ ಇದರ ಮೇಲೆ ಪಂಚರೂಪಿ ಪರಮಾತ್ಮ ಇದ್ದಾನೆ. ಇಲ್ಲಿ ಪಿಂಡ ಇಡೋದು ಅಂತಂದ್ರೆ ಏನು? ನಾನು ಹೇಳಿದ್ದೆ ನಿಮಗೆ, ಸೋಲ್ ಇಸ್ ಸ್ಮಾಲರ್ ದ್ಯಾನ್ ಆಟಮ್ ಅಂತ. ಅದಕ್ಕೆ ಇಷ್ಟು ದೊಡ್ಡ ಪಿಂಡ ಇಟ್ಟರೆ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಮುಖ್ಯವಾಗಿ ರಾಮ ಯಾಕೆ ಹಣ್ಣಿಟ್ಟ? ನೀವು ಕೇಳಬಹುದು, ಏನು ರಾಮನ ಹತ್ರ ಅನ್ನ ಇರ್ಲಿಲ್ವಾ, ಪಿಂಡ ಇಡ್ಲಿಕ್ಕೆ ಹಣ್ಣೆ ಯಾಕಿಟ್ಟ ಅಂತಂದ್ರೆ ಅದಕ್ಕೆ ವಾಲ್ಮೀಕಿಗಳ ಉತ್ತರ ಇದೆ. ಯದನ್ನ ಪುರುಷೋ ಭವತಿ ತದನ್ನತ್ರ ದೇವತಾ ಅಂತ. ಅಂತಂದ್ರೆ ನಾನು ಏನು ತಿಂತೀನಿ ಅದು ಅದು ಪಿಂಡವಾಗಿ ನಾನು ಸಮರ್ಪಣೆ ಮಾಡ್ತೇನೆ. ಈಗ ಉದಾಹರಣೆಗೆ ನಾನು ಕೇವಲ ಅನ್ನ ತಿಂತೇನೆ, ಅನ್ನದಿಂದ ಪಿಂಡ ಮಾಡ್ತೇನೆ. ಅಥವಾ ಕೇವಲ ನಾನು ಹಿಟ್ಟು ಅಂತಂದ್ರೆ ಚಪಾತಿ ಮಾಡಿಕೊಂಡು, ರೊಟ್ಟಿ ಮಾಡ್ಕೊಂಡು ಏನೋ ತಿಂತೀನಿ, ಆ ಹಿಟ್ಟದಿಂದನೇ ಪಿಂಡ. ಅನ್ನ ಅಂತಂದ್ರೆ ಏನು ಮುಖ್ಯವಾಗಿ ನಾವು ತಿಳ್ಕೋಬೇಕು ಅಂತಂದ್ರೆ ಎನಿಥಿಂಗ್ ದಟ್ ಈಸ್ ಈಟಬಲ್, ದಟ್ ಈಸ್ ಅನ್ನ ಸಂಸ್ಕೃತದಲ್ಲಿ. ಅಂತಂದ್ರೆ ನಾನು ಮಾಂಸದ ಮುದ್ದೆಯನ್ನೇ ತಿಂತೀನಿ, ನಾನು ಮಾಂಸವನ್ನೇ ಪಿಂಡವಾಗಿ ಇಡಬೇಕು. ಇಲ್ಲಿ ಅದನ್ನೇ ಹೇಳ್ತಾರೆ ವಾಲ್ಮೀಕಿಗಳು, ಯದನ್ನ ಪುರುಷೋ ಭವತಿ ತದನ್ನತ್ರ ದೇವತಾ ಅಂತ. ನಾನು ಏನು ತಿಂತೇನೆ ಅದನ್ನು ನಾನು ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಕಾಡಿನಲ್ಲಿ ಭಗವಂತ ರಾಮ ಅವನು ಹಣ್ಣು ಗಡ್ಡೆ ಗೆಣಸುಗಳನ್ನು ತಿಂತಿದ್ದ, ಅದನ್ನೇ ಅವನು ಶ್ರಾದ್ದಕ್ಕೆ ಅಂತಂದ್ರೆ ಪಿಂಡ ಪ್ರದಾನಕ್ಕೆ ಅದನ್ನೇ ಬಳಸಿದ ಅಂತ. ಈಗ ಇಷ್ಟು ದೊಡ್ಡ ಪಿಂಡ ಅಂತ ನಾನು ಏನು ಹೇಳಿದ್ದೆ ಅಲ್ಲ, ಯಾವ ಮೃತ ನಮ್ಮ ಪಿತೃಗಳೇನಿದ್ದಾರಲ್ಲ, ಪಿತೃಪಿತಾಮಹ ಪ್ರಪಿತಾಮಹ 3 ತಲೆಮಾರಿನವರು ಯಾರೂ ಕೂಡ ನಮ್ಮ ಪಿಂಡಕ್ಕೋಸ್ಕರ ಕಾಯ್ತಾ ಕೂರ್ತಿಲ್ಲ ಅಲ್ಲ. ಅದು ಎಲ್ಲೋ ಒಂದು ಲೋಕದಲ್ಲಿ ದೇಹ ಇರತ್ತೆ, ಇಲ್ಲಿ ಕೂತು ಪಿಂಡ ಹಾಕಿದ್ರೆ ಅವ್ರಿಗೆ ಹೊಟ್ಟೆ ಹೆಂಗೆ ತುಂಬೋದು? ಹಾಗಾದ್ರೆ ಆಯ್ತು, ನಾಳೆಯಿಂದ ನಾವು ಹೇಳ್ಬೋದು, ಡಬ್ಬಿ ಏನ್ ತಗೊಂಡು ಹೋಗ್ಬೇಡಿ, ನಾವು ಮನೆಯಲ್ಲೇ ನಿಮಗೆ ಪಿಂಡ ಹಾಕ್ತೀವಿ, ನಿಮ್ಗೆ ಹೊಟ್ಟೆ ತುಂಬತ್ತೇನಂತ. ಅದು ಹಾಗಲ್ಲ. ಅಂತಂದ್ರೆ ಆ 3 ದೇವತೆಗಳ ಆರಾಧನೆ ಮಾಡಿ ಅವರ ಎಲಿವೇಶನ್ ಏನಿರತ್ತೆ, ಅವರ ಒಂದು ಊರ್ಧ್ವ ಗತಿಗೆ ಹೋಗಲಿಕ್ಕೆ ಅಥವಾ ಅವರ ಊರ್ಧ್ವ ಗತಿಗೆ ಏನಾದರೂ ತೊಂದರೆ ಆಗಿದ್ರೆ ಅದನ್ನು ಪರಿಮಾರ್ಜನೆ ಮಾಡುವಂತ ಭಗವಂತನಲ್ಲಿ, ವಸುರುದ್ರ ಆದಿತ್ಯರಲ್ಲಿ, ಅವರ ಅಂತರ್ಯಾಮಿಯಾದ ಪ್ರಾಣದೇವರು, ಅವರ ಅಂತರ್ಯಾಮಿಯಾದ ಪಂಚರೂಪಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಅಷ್ಟೇ. ಇದೇ ಮುಖ್ಯವಾದಂತಹ ಶ್ರಾದ್ದ. ಇದು ವಾಲ್ಮೀಕಿಗಳು ಅದನ್ನೇ ಹೇಳ್ತಾರೆ, ಯದನ್ನ ಪುರುಷೋ ಭವತಿ ತದನ್ನತ್ರ ದೇವತಾ ಅಂತ. ಅಂತಂದ್ರೆ ನಾನು ಇದೆ ನನ್ನ ಹತ್ರ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಅದು ಹಣ್ಣಿರ್ಲಿ, ಅನ್ನ ಇರ್ಲಿ, ಹಿಟ್ಟಿರ್ಲಿ, ಏನೇ ಇರ್ಲಿ, ಅದು ಮುಖ್ಯವಾಗಿ ಒಂದು ಭಗವಂತನಿಗೆ ಮತ್ತೆ ಆ ದೇವತೆಗಳಿಗೆ ನಾವು ಗ್ರಾಟಿಟ್ಯೂಡ್ ಮಾಡೋದು. ಅದಕ್ಕೆ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೇನ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಅಂತಂದ್ರೆ ಭಗವಂತನಿಗೆ ಪೂರ್ಣ ಪ್ರಮಾಣವಾಗಿ ಸಮರ್ಪಣೆ ಮಾಡೋದು. ಇದು ಒಂದು ಶ್ರಾದ್ದದ ಒಂದು ಅರ್ಥ. ಆಗ ಭಗವಂತ ಪಿಂಡ ಪ್ರದಾನ ಮಾಡ್ತಾನೆ. ರಾಮ ದಶರಥನ ಪಿಂಡ ಪ್ರದಾನ ಮಾಡಿದಾಗ ಎಲ್ಲರೂ ಅಲ್ಲಿ ಕೂತಿರ್ತಾರೆ. ಕೂತಾಗ ಮಾತಾಗತ್ತೆ. ಆಗ ಭರತ ಮತ್ತೆ ತಾಯಿಯನ್ನು ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ರಾಮ ಹೇಳ್ತಾನೆ, ಇನ್ನು ಸಾಕು ಮಾಡು, ತಾಯಿಯನ್ನು ಬೈಲಿಕ್ಕೆ ನಿನಗೆ ಅಧಿಕಾರ ಯಾರು ಕೊಟ್ರು ಅಂತ ರಾಮಚಂದ್ರ ಭರತನಿಗೆ ಹೇಳ್ತಾನೆ. ಅಲ್ಲಿದೆ ಒಂದು ಮಾತು ರಾಮಾಯಣದಲ್ಲಿ ಇದೆ,
ಸಾಂತ್ವತಿತಾ ಮಾಮಿಕಾ ಮಾತಾ ದತ್ತಂ ರಾಜ್ಯಮಿದಂ ಮಮ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಆಗ ಭರತ ಪ್ರಾರಂಭ ಮಾಡ್ತಾನೆ, ಇಲ್ಲ ಅಣ್ಣ, ನೀನು ರಾಜ್ಯಕ್ಕೆ ಬಂದು ಬಿಡು, ರಾಜ್ಯಕ್ಕೆ ಬಂದು ಬಿಡು. ನಾನು ಈಗ ನೀನು ರಾಜ್ಯವನ್ನು ನನಗೆ ಕೊಟ್ಟಿದ್ದೀಯ, ಅದೇ ರಾಜ್ಯವನ್ನು ನಾನು ನಿನಗೆ ಹಿಂತಿರುಗಿಸಿ ಕೊಡ್ತಾ ಇದ್ದೇನೆ, ನೀನು ಬಾ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಇಲ್ಲ, ನಾನು 14 ವರ್ಷ, ನಾನು ಯಾಕೆ ಇದನ್ನ ಮತ್ತೆ ರಾಮ ಹೇಳಿದ ಅಂತ ಹೇಳ್ತೀನಿ. ರಾಮ ಹೇಳ್ತಾನೆ, ಆಯ್ತು 14 ವರ್ಷ ನಾನು ಬರಲ್ಲ. ತಾಯಿ ಒಪ್ಪಂದವನ್ನು ಹಿಂದೆ ತಗೊಂಡಿದ್ಲು, ಕೈಕೈ ಕೂಡ ಆ ಒಪ್ಪಂದವನ್ನು ಹಿಂದೆ ತಗೊಂಡಿದ್ಲು. ಆಗಲೂ ಕೂಡ ರಾಮ ಯಾಕೆ ಬೇಡ ಅಂತಂದ್ರೆ, ಆಗ ರಾಮ ಹೇಳ್ತಾನೆ, ಕೈಕೈಯ ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮ ದೇಶ ಮತ್ತೆ ಅಶ್ವಪತಿ ರಾಜನ ದೇಶದ ಜೊತೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದ ಯಾವತ್ತೋ ಅಸಿಂಧು ಆಗಿಬಿಟ್ಟಿದೆ, ಇಬ್ರು ಹಿಂತೆಗೆದುಕೊಂಡು ಬಿಟ್ಟಿದ್ರು ಅವರು, ಕೈಕೈ ಮತ್ತೆ ಅಶ್ವಪತಿ ರಾಜ. ಆದರೆ ರಾಮ ಹೇಳ್ತಾನೆ, ಆ ಒಪ್ಪಂದ 2 ದೇಶದ ಆಗಿತ್ತು, ಆದ್ದರಿಂದಾಗಿ ನಮ್ಮ ಅಪ್ಪನ ಮರ್ಯಾದೆ ಉಳಿಸಲಿಕ್ಕೆ ನಾನು ಅದನ್ನು ಮುಂದುವರಿಸ್ತೇನೆ, ನಾನು 14 ವರ್ಷ ವನವಾಸದಲ್ಲಿ ಇರ್ತೇನೆ ಅಂತ ರಾಮ ಹೇಳ್ತಾನೆ. ನೋಡಿ, ಅಲ್ಲೂ ಕೂಡ ರಾಮಚಂದ್ರನ ಪಿತೃವಾಕ್ಯ ಪರಿಪಾಲನೆ ಹೇಗಿತ್ತು. ನಮ್ಮಪ್ಪನ ಮರ್ಯಾದೆ ಮತ್ತೆ ನಮ್ಮ ದೇಶದ ಮರ್ಯಾದೆ ಏನಿದೆ ಅಲ್ಲ, ಅದನ್ನು ಕಾಯಬೇಕು ನಾವು. ಆದ್ದರಿಂದಾಗಿ ಮಕ್ಕಳಾದಂತಹ ನಮ್ಮೆಲ್ಲರ ಕರ್ತವ್ಯ ಅದು, ಅದನ್ನು ನಾನು ಮಾಡೇ ಮಾಡ್ತೀನಿ, 14 ವರ್ಷ ನಾನು ಬರಲ್ಲ ಅಂತ ಭರತನಿಗೆ ರಾಮಚಂದ್ರ ಹೇಳ್ತಾನೆ. ತ್ವಯಾ ರಾಜ್ಯಂ ಅಯೋಧ್ಯ ಪ್ರಾಪ್ತವ್ಯಂ ಲೋಕ ಸತ್ಕ್ರಮ ಅಂತ ರಾಮ ಹೇಳ್ತಾನೆ. ವಾಸ್ತವ್ಯಂ ದಂಡಕಾರಣ್ಯೇ ಮೈ ವಲ್ಕಲ ವಾಸನ ಅಂತಂದ್ರೆ, ನೀನು ತ್ವಯಾ ರಾಜ್ಯಂ ಅಯೋಧ್ಯಾಯಾಮ್ ಅಂತಂದ್ರೆ ನೀನು ಅಯೋಧ್ಯೆಯ ರಾಜ ಆಗಬೇಕು, ನೀನು ಅಯೋಧ್ಯೆಯ ರಾಜ ಆಗಬೇಕು. ನಾನು ದಂಡಕಾರಣ್ಯದಲ್ಲಿ 14 ವರ್ಷ ನಾನು ಈ ಋಷಿ ಮುನಿಗಳ ಹಾಗೆ ಅವರ ಜೊತೆ ಇರಬೇಕು ಅನ್ನೋದು ಇದು ಭಗವತ್ ಸಂಕಲ್ಪ. ನೋಡಿ, ಯಾರು ಸಂಕಲ್ಪವನ್ನೇ ಬರೆಯೋರಿಗೆ ಅವನೇ ಹೇಳ್ತಾನೆ ಇದನ್ನ, ಇದು ಭಗವತ್ ಸಂಕಲ್ಪ ಅಂತ. ಹಾಗೆ ರಾಮ ಅವನಿಗೆ ಎಲ್ಲ ಅವನು ಭರತ ಕೇಳೋದೇ ಇಲ್ಲ. ಭರತ ಹೇಳಿಕ್ ಪ್ರಾರಂಭ ಮಾಡ್ತಾನೆ, ನೀನು ಬರ್ಲಿಲ್ಲ ಅಂತಂದ್ರೆ ನಾನು ಸತ್ಯಾಗ್ರಹ ಮಾಡ್ತೇನೆ ಇಲ್ಲೇ ಅಂತ, ನಾನು ಉಪವಾಸ ಕೂತು ಬಿಡ್ತೇನೆ ಅಂತ ಹೇಳಿದಾಗ ರಾಮ ಮತ್ತೆ ಭರತನ ಸಂಭಾಷಣೆ ತುಂಬಾ ದೊಡ್ಡದಾಗಿದೆ. ಯಾಕೆ ಅಂತಂದ್ರೆ, ಹಿಂಗಾಗಿದೆ ಅಲ್ಲ, ಇದು ಒಂದು ಅಯೋಧ್ಯಾಕಾಂಡ ಅನ್ನೋದು ಇದೊಂದು ದೊಡ್ಡ ಅಧ್ಯಾತ್ಮದ ರಸಗಟ್ಟಿ. ಪ್ರಾಯ ನನಗೆ ಅಯೋಧ್ಯಾಕಾಂಡವನ್ನು ಮುಗಿಸಲಿಕ್ಕೆ ಆಗ್ತಾ ಇಲ್ಲ. ಅಂತಂದ್ರೆ ಇದು ಸುಮಾರು ಜನ್ಮಗಳ ಬೇಕು ಮುಗಿಸ್ಲಿಕ್ಕೆ. ನಾನು ಯಥಾಶಕ್ತಿ, ಯಾಕೆ ಅಂತಂದ್ರೆ 120 ಚಿಲ್ಲರೆ ಅಧ್ಯಾಯಗಳಿದೆ, ಅದರಲ್ಲಿ ಒಂದೊಂದು ಅಧ್ಯಾಯದ ಒಂದೊಂದು ಶ್ಲೋಕಗಳು ಕೂಡ ಅಧ್ಯಾತ್ಮದ ರಸಗಟ್ಟಿ. ಅದು ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ತೆರೆದುಕೊಂಡು ಹೋಗುತ್ತೆ. ಆದರೆ ಪ್ರಾಯ ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಯೋಧ್ಯ ಕಾಂಡವನ್ನು ಮುಗಿಸಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾವತ್ ಶಕ್ತಿ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು, ಅದನ್ನು ಎಷ್ಟಾಗತ್ತೆ ಅಷ್ಟು ಮುಗಿಸಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದರೆ ರಾಮಾಯಣದಲ್ಲಿ 2 ಕಾಂಡಗಳು ದೊಡ್ಡ ಕಾಂಡಗಳು ಅಂತಂದ್ರೆ, ಮುಖ್ಯವಾದಂತಹ ಕಾಂಡಗಳು ಅಂತಂದ್ರೆ, ಒಂದು ಅಧ್ಯಾತ್ಮದ, ಯಾವಾಗಲೂ ಏನು ಅಂತಂದ್ರೆ, ನಾವು ಒಂದು ಇದು ಭಾರತ ಮತ್ತೆ ರಾಮಾಯಣ ಓದಬೇಕಾದ್ರೆ 3 ಮುಖದಲ್ಲಿ ಓದಬೇಕು. 3 ಮುಖದಲ್ಲಿ ಏನು ಓದಬೇಕು ಅಂತಂದ್ರೆ, ಇದು ರಾಮಾಯಣ ಮುಖ್ಯವಾಗಿ ಒಂದು ಇತಿಹಾಸ, ಆಮೇಲೆ ಮತ್ತೆ ರಾಮನ ಚರಿತ್ರೆ ಮತ್ತು ಅಧ್ಯಾತ್ಮ. ಇದರಲ್ಲಿ ಆಧ್ಯಾತ್ಮಿಕವಾದಂತಹ ಸಂಕೇತಗಳು ನಮಗೆ, ಅಧ್ಯಾತ್ಮದ ರಸಗಟ್ಟಿ ಕೇವಲ ನಮಗೆ ಅಂತಂದ್ರೆ ಎಲ್ಲಾ ಶ್ಲೋಕವೂ ಅಧ್ಯಾತ್ಮದ ರಸಗಟ್ಟಿನೇ, ಇಲ್ಲ ಅಂತಿಲ್ಲ. ಆದರೆ ಅಯೋಧ್ಯಾಕಾಂಡ ಮತ್ತೆ ಸುಂದರಕಾಂಡ ಅವು ನಿಜವಾಗಿಯೂ ಸುಂದರ. ಎಲ್ಲ ಶ್ಲೋಕವೂ ಸುಂದರ ರಾಮಾಯಣದ್ದು 7 ಕಾಂಡಗಳು. ಆದರೆ ಮುಖ್ಯವಾಗಿ ಇವು 2 ಕಾಂಡ ಆಗಿಬಿಡುತ್ತೆ. ಅದಕ್ಕೆ ಮಹಾಭಾರತ ಓದಲಿಕ್ಕೆ 3 ಮುಖ ಬೇಕು ಅಂತ ಹೇಳ್ತಾರೆ. ಏನಪ್ಪ 3 ಮುಖ ಅಂತಂದ್ರೆ, ಒಂದು ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ ಅಂತಂದ್ರೆ, ಕುರುವಂಶ ಮತ್ತೆ ಪಾಂಡವ ವಂಶ ರಾಜರ ಕಥೆಗಳು ಒಂದು, ದಟ್ ಇಸ್ ದ ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಎರಡನೇದ್ದು ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ, ದಟ್ ಈಸ್ ಭಗವದ್ಗೀತಾ. ಆಮೇಲೆ ಮೂರನೇದ್ದು ಅಧ್ಯಾತ್ಮಿಕ್ ಇಂಟರ್ಪ್ರಿಟೇಷನ್ ಆಫ್ ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ, ಅದು ನಿಮಗೆ ವಿಷ್ಣು ಸಹಸ್ರನಾಮ, ಮೋಕ್ಷ ಧರ್ಮ ಪರ್ವ. ಹೀಗೆ ಈ 3 ಮುಕ್ಕಣ್ಣ ದರ್ಶನವಾಗಿ ನಾವು ರಾಮಾಯಣ ಮಹಾಭಾರತವನ್ನು ಓದಬೇಕು. ಎಲ್ಲ ಪುರಾಣ, ನಮ್ಮ ಏನು ಸಾಹಿತ್ಯ ಇದೆ ಅಲ್ಲ, ಸಾರಸ್ವತ ಇದರಲ್ಲಿ ಅದು ಹೀಗೆ ಓದಬೇಕು ನಾವು. ನಮಗೆ ಇತಿಹಾಸವೂ ಗೊತ್ತಾಗಬೇಕು, ಆಮೇಲೆ
ಸೈಕಲಾಜಿನೂ ಗೊತ್ತಾಗಬೇಕು. ಆಮೇಲೆ ಮತ್ತೆ ಅಧ್ಯಾತ್ಮದ ಒಂದಿದು ಅಂತಂದ್ರೆ ಏವಂ ಅಧ್ಯಾತ್ಮ ನಿಷ್ಠಂ ಹಿ ಸರ್ವಂ ಹಿ ಭಾರತ ಅಂತ ಶಾಸ್ತ್ರ ಹೇಳುತ್ತೆ. ಪುರಾಣಗಳು ತಗೊಳ್ಳಿ, ಯಾವುದೇ ಪುರಾಣ ತಗೊಳ್ಳಿ, ಅದಕ್ಕೆ ನಿಮಗೆ ಬರೀ ಕೇವಲ ಸಾತ್ವಿಕ ಪುರಾಣ ಮಾತ್ರ ಓದ್ತೀನಿ ನಾನು ಅಂತ ಹೇಳಿ ಹಾಗೆ ಮಾಡಬಾರ್ದು. ಅಂತಂದ್ರೆ ಮುಖ್ಯವಾಗಿ ಪುರಾಣಗಳ ವಿಭಾಗವೇ ಪ್ರಾಚೀನ ಅಲ್ಲ ಅಂತ ಕೆಲವರು ಹೇಳ್ತಾರೆ. ರಾಜರು ಅದರ ಬಗ್ಗೆ ತುಂಬಾ ಹೇಳ್ತಾರೆ ಪುರಾಣಗಳ ಬಗ್ಗೆ. ಆದರೆ ಆಚಾರ್ಯ ಮಧ್ವರಿಗೆ ಸ್ಕಾಂದ ಪುರಾಣ ತುಂಬಾ ಪ್ರಿಯವಾಗಿ ಆಗುತ್ತೆ. ಸ್ಕಾಂದ ಪುರಾಣ ಆಚಾರ್ಯ ಮಧ್ವರು ಅನೇಕ ಕಡೆ ಕೃಷ್ಣಾಮೃತ ಮಹಾರಾಣದಲ್ಲಿ ಕೋಟ್ ಮಾಡ್ತಾರೆ. ಅಂತಂದ್ರೆ ನಚ ಭಗವದ್ ವಚನೇಶು ವಿಪ್ರಲಂಬಕತ್ವಂ ಶಂಕ್ಯಂ ಭಗವದ್ ವಚನ ಪ್ರಾಮಾಣ್ಯಾತ್ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಮಾತಿದು. ಅವರು ಹೇಳ್ತಾರೆ, ಯಾವುದೇ ಪುರಾಣ ತಗೊಳ್ಳಿ, ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಎಲ್ಲೇ ಕೂಡ ಭಗವಂತನ ಸರ್ವೋತ್ತಮತ್ವಕ್ಕೆ ಚ್ಯುತಿ ಬಂದಿದೆ ಅಂತಂದ್ರೆ ಆಗ ನೀವು ಅದನ್ನ ಭಗವಂತನಲ್ಲಿ ಸಮನ್ವಯ ಮಾಡಿ, ಆಮೇಲೆ ಎಲ್ಲ ವಾಕ್ಯವು ಎವ್ರಿ ವರ್ಡ್ ಇನ್ ದಿಸ್ ವರ್ಲ್ಡ್ ಆರ್ ಎವ್ರಿ ವರ್ಡ್ ಇನ್ ಆಲ್ ಅವರ್ ಪುರಾಣ, ಇತಿಹಾಸ, ಪಂಚರಾತ್ರ, ಉಪನಿಷತ್ತು, ದೇ ಆರ್ ಆಲ್ ಎಪಿಥೆಟ್ ಆಫ್ ಗಾಡ್ ಅಂತ ಐತರೇಯ ಉಪನಿಷತ್ ಹೇಳುತ್ತೆ. ಹಾಗೆ ನಚ ಭಗವದ್ ವಚನೇಶು ವಿಪ್ರಲಂಬಕತ್ವಂ ಶಂಕ್ಯಂ, ಅದಕ್ಕೆ ಶಂಕೆ ಮಾಡಬೇಡಿ, ಅದು ಭಗವಂತನ ವಚನವೇ. ವಿಪ್ರಲಂಬಕತ್ವಂ ಶಂಕ್ಯಂ ಭಗವದ್ ವಚನ ಪ್ರಾಮಾಣ್ಯಾತ್ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ. ಎಲ್ಲವೂ ಕೂಡ ಭಗವಂತನ ಅದು ವಚನಗಳೇನಿದೆಯಲ್ಲ ಅದು ಭಗವಂತನ ಪಾರಮ್ಯವನ್ನೇ ಹೇಳುತ್ತೆ, ಬೇರೆ ಯಾವುದೂ ಹೇಳಲ್ಲ. ಹಾಗೆ ರಾಮಾಯಣವೂ ಕೂಡ ನಾವು ಹಾಗೆ ನೋಡಬೇಕು. ಮುಖ್ಯವಾಗಿ ಅಯೋಧ್ಯ ಕಾಂಡವನ್ನೇ ನಾವು ವರ್ಷಾನುಗಟ್ಲೆ ಮಾಡಬಹುದು. ಅಂತಂದ್ರೆ ಇಡೀ ನಮ್ಮ ಜೀವಮಾನದಲ್ಲೇ ಮುಗಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಅಧ್ಯಾತ್ಮದ ರಸಗಟ್ಟಿ ಕೇವಲ ರಾಮ ಮತ್ತೆ ಭರತನ ಸಂಭಾಷಣೆಯಲ್ಲಿದೆ ಅಲ್ಲಿ. ಅದು ಅದ್ಭುತವಾದಂತಹ ಕಾಂಡ ಅದು. ಅಯೋಧ್ಯ ಕಾಂಡ ಸುಮಾರು 120 ಅಂತ ಹೇಳಿದ್ದೆ. ಇರ್ಲಿ, ಆದರೂ ಕೂಡ ಏನಾಗತ್ತೆ, ನಾನು ಇಲ್ಲಿಗೆ ಅಯೋಧ್ಯ ಕಾಂಡವನ್ನು ಸಮಾಪ್ತಿ ಮಾಡ್ತೇನೆ. ಯಥಾಶಕ್ತಿ ಆ ಭಗವಂತ ನಮ್ಮನ್ನು ನಮ್ಮ ಈ ಸಂಸಾರದಿಂದ ಪಾರು ಮಾಡ್ಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಗ ಭರತ ಹೇಳ್ತಾನೆ, ಆಯ್ತು ಅಣ್ಣ, ನೀನು 14 ವರ್ಷ ಆದ ಮೇಲೆ ಕಾಡಿನಿಂದ ಬಾ. ಆದರೆ 2 ಪ್ರಶ್ನೆಯನ್ನು ಮುಂದೆ ಇಡ್ತಾನೆ ಅವನು ಭರತ ರಾಮಚಂದ್ರನ ಮುಂದೆ. ಆಗ ರಾಮಚಂದ್ರ ಹೇಳ್ತಾನೆ, ಆಯ್ತು ಕೂಡಲೇ ಆಯ್ತಪ್ಪ, ನಿನ್ನ ಒಪ್ತೇನೆ ನಾನು, ನೀನು 14 ವರ್ಷ ಆದ್ಮೇಲೆ ನಾನು ಬರ್ತೇನೆ. ಆದ್ರೆ ಮತ್ತೆ ಭರತ ಹೇಳ್ತಾನೆ, ನೀನು 14 ವರ್ಷ ಆಗದೆ ಮತ್ತೆ ನೀನು ಮರಳಿ ಬರ್ಲಿಲ್ಲ ಅಂತಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಭರತ ರಾಮನಲ್ಲಿ ಹೇಳ್ತಾನೆ. ನೋಡಿ, ತಮ್ಮ ಅಣ್ಣನನ್ನು ಗೆದ್ದ, ಭರತ ಗೆದ್ದ ರಾಮ, ಈಗ ರಾಮ ಗೆದ್ದ ಭರತ ಅಂತೂ ಇದ್ದೇ ಇದೆ. ಆದ್ರೆ ಇಲ್ಲಿ ತಮ್ಮ ಅಣ್ಣನನ್ನು ಗೆದ್ದ. ಆಗ ರಾಮಚಂದ್ರ ಹೇಳ್ತಾನೆ, ಆಯ್ತು ಹಾಗೆ ಆಗ್ಲಿ, ನಾನು ಬರ್ತೇನೆ ಅಂತ ಹೇಳಿದಾಗ ಭರತ ಏನು ಮಾಡ್ತಾನಂತಂದ್ರೆ ಕೂಡಲೇ ತನ್ನ ಚಿನ್ನದ ಪಾದುಕೆ ಮಾಡ್ಕೊಂಡು ಬಂದಿರ್ತಾನೆ ಭರತ. ಅದು ರಾಮಚಂದ್ರನಿಗೆ ಕೊಡ್ತಾನೆ. ಅವನು ತಂದಿದ್ಯಾಕೆ ಅಂತಂದ್ರೆ ಆ ಪಾದರಕ್ಷೆಯನ್ನು ಹಾಕೊಂಡು ರಾಮ ಅಯೋಧ್ಯೆಗೆ ಬರಲಿ ಅಂತ, ಅದಕ್ಕಾಗಿ ಅದು ಪಾದರಕ್ಷೆ ತಂದಿದ್ದ. ಆದರೆ ಭರತ ಹೇಳ್ತಾನೆ, ಆ ಪಾದರಕ್ಷೆಯ ಮೇಲೆ ಕಾಲಿಟ್ಟು ಕೊಡು ನೀನು, ನಾನು ಸಿಂಹಾಸನ ಮೇಲೆ ಕೂಡಲ್ಲ. 2 ಪ್ರತಿಜ್ಞೆ ಅವನು. ಒಂದು, ನಾನು ಸಿಂಹಾಸನ ಮೇಲೆ ಕೂಡಲ್ಲ. 2ನೇದ್ದು, ನೀನು 14 ವರ್ಷ ಕಳೆದರೂ ನೀನು ಬರ್ಲಿಲ್ಲ ಅಂತಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಇದು 2 ಮಾತ್ರ ಹೇಳಿದ್ದ ಅವನು. ಅದಕ್ಕೆ ರಾಮ ಒಪ್ಪಿಗೆ ಕೊಟ್ಟಿದ್ದ. ಆಮೇಲೆ ಭರತ ಏನ್ ಹೇಳ್ತಾನಂತಂದ್ರೆ, ನಾನು ಅಣ್ಣ ಬರೋವರೆಗೂ ಅಯೋಧ್ಯೆಗೂ ಪ್ರವೇಶ ಮಾಡಲ್ಲ, ನಾನು ನಂದಿಗ್ರಾಮದಲ್ಲೇ ವಾಸ. ಆ ಸಿಂಹಾಸನದ ಮೇಲೆ ರಾಮನ ಪಾದುಕೆ ಆಳೋದು. ಅದು ಭರತನ ಒಂದು ಇದಾಗಿತ್ತು. ನಿಮಗೆ ನಮ್ಮ ಕಲಿಯುಗದ ಉದಾಹರಣೆ ಕೊಡ್ತೀನಿ. ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರಾದ ಪಲಿಮಾರ ಮಠದ ಮೂಲ ಯತಿಗಳು ಋಷಿಕೇಶ ತೀರ್ಥರು, ಅವರು ಸರ್ವಮೂಲ ಗ್ರಂಥವನ್ನು ಆಚಾರ್ಯರು ಡಿಕ್ಟೇಟ್ ಮಾಡ್ತಿದ್ರು, ಅವರು ಬರೆಯೋದು. ಅದಕ್ಕೆ ರಾಜರೇ ಒಂದು ಮಾತು ಹೇಳ್ತಾರೆ, ವಾದಿರಾಜರು, ಆ ಋಷಿಕೇಶ ತೀರ್ಥರ ಏನು ಅದು ಸರ್ವಮೂಲ ಇದೆಯಲ್ಲ, ಅದಕ್ಕೆ ಶ್ರೀಕರೋಯಂ ಗ್ರಂಥ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ನಾನು ಯಾಕೆ ಪಲಿಮಾರ ಮಠದ ಉದಾಹರಣೆ ತಗೊಂಡೆ ಅಂತಂದ್ರೆ, ಪಲಿಮಾರ ಮಠದ ಪಟ್ಟದ ದೇವರು ರಾಮ. ಆದ್ದರಿಂದಾಗಿ ಇದು ಹೇಗೆ ಅಲ್ಲಿ ರಾಮನ ಪಾದುಕೆ ರಾಮನ ಪ್ರತಿನಿಧಿ ಆಗಿ ಇದೆಯಲ್ಲ, ಹಾಗೆ ಇಲ್ಲಿ ಆ ಋಷಿಕೇಶ ತೀರ್ಥರು ಆಚಾರ್ಯರು ಡಿಕ್ಟೇಟ್ ಮಾಡ್ತಿದ್ರು, ಋಷಿಕೇಶ ತೀರ್ಥರು ಬರ್ಕೋತಿದ್ರು ಸರ್ವಮೂಲ ಗ್ರಂಥ. ಆ ಸರ್ವಮೂಲ ಗ್ರಂಥ ಆ ಮಠದಲ್ಲಿ ಏನಿದೆ ಅಲ್ಲ, ಆ ಮಠ ಯಾವಾಗಲೂ ರಾಮರಾಜ್ಯ, ಅವರ ಪರ್ಯಾಯ ರಾಮರಾಜ್ಯ ಅಂತ ರಾಜರ ಮಾತಿದು. ಅದಕ್ಕೆ ಶ್ರೀಕರೋಯಂ ಗ್ರಂಥ ಅಂತ ರಾಜರು ಹೇಳ್ತಾರೆ. ಅದು ನಿಮಗೆ ಒಂದು ಉದಾಹರಣೆ ಕೊಟ್ಟೆ. ಆಗ ಭರತ
ಆ ಪಾದುಕೆಯನ್ನು ತಂದು ಅಯೋಧ್ಯೆಯ ಆ ಸಿಂಹಾಸನದ ಮೇಲೆ ಇಡ್ತಾನೆ. ಇಟ್ಟು ರಾಮನಿಗೋಸ್ಕರ ಅವನು 14 ವರ್ಷ ನಂದಿಗ್ರಾಮದಲ್ಲಿ ತನ್ನ ವಾಸ್ತವ್ಯ ಹೂಡ್ತಾನೆ. ಆಮೇಲೆ ರಾಮ ಮುಂದೆ ಮತ್ತೆ ಬೇರೆ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಒಂದು ದಿನ ಏನಾಗತ್ತೆ ಅಂತಂದ್ರೆ, ಸೀತಾರಾಮರು ಅಲ್ಲೇ ವಿಶ್ರಾಂತಿ ಮಾಡ್ತಿರ್ತಾರೆ. ವಿಶ್ರಾಂತಿ ಮಾಡಬೇಕಾದ್ರೆ ಒಂದು ಕಾಗೆ ಬರುತ್ತೆ. ಕಾಗೆ ನಿಮಗೆ ಕಥೆ ಗೊತ್ತಿದೆ, ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ಅದನ್ನ ಹೇಳ್ತೀನಿ. ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಪ್ರವದಂತಿ ಮನೀಷಣ, ಹಾಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೇನೆ. ಕಾಗೆ ಅದು ಅಸುರ ವೇಷದಲ್ಲಿ ಬಂದಿರತ್ತೆ. ಆ ಅಸುರ ವೇಷದಲ್ಲಿ ಬಂದಾಗ ಆ ಸೀತೆಯನ್ನು ಕುಕ್ಕಲಿಕ್ಕೆ ಪ್ರಾರಂಭ ಮಾಡುತ್ತದು. ಅದು ಆಗ ಆ ಕುಕ್ಕಲಿಕ್ಕೆ ಪ್ರಾರಂಭ ಮಾಡಿದಾಗ ಎಷ್ಟಿದನ್ನ ಅದನ್ನ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹೋಗೋದೇ ಇಲ್ಲ. ಆಗ ರಾಮಚಂದ್ರ ಏನ್ ಮಾಡ್ತಾನಂತಂದ್ರೆ, ಅಲ್ಲೊಂದು ಹುಲ್ಲು ಕಡ್ಡಿ ಇರುತ್ತೆ, ಆ ಹುಲ್ಲು ಕಡ್ಡಿ ಅದ್ರ ಮೇಲೆ ಬಿಸಾಕ್ಬಿಡ್ತಾನೆ. ಬಿಸಾಕಿದ ತಕ್ಷಣ ಅದು ಬೆಂಕಿ ಆ ಕಾಗೆ ಹಿಂದೆ ಬರುತ್ತೆ. ಆ ಕಾಗೆ ಏನ್ ಮಾಡುತ್ತೆ ಅಂತಂದ್ರೆ, ಎಲ್ಲಾ ದೇವತೆಗಳ ಹತ್ರ ಹೋಗುತ್ತೆ ಕಾಗೆ. ಅದು ನನ್ನನ್ನು ರಕ್ಷಿಸು 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 ಅಂತ ಹೇಳ್ತಾರೆ. ಅದು ಭಗವಂತ ಬಿಟ್ಟಿರುವ ಒಂದು ಹುಲ್ಲು ಕಡ್ಡಿ, ಆ ಭಗವಂತನೇ ರಕ್ಷಿಸಬೇಕು ಅಂತ ಹೇಳಿ ಕಳಿಸ್ಬಿಡ್ತಾರೆ ಕಾಗೆಯನ್ನ. ಆಗ ಆ ಕಾಗೆ ಮತ್ತೆ ರಾಮನ ಹತ್ರನೇ ಬರುತ್ತೆ. ರಾಮನ ಹತ್ರ ಬಂದಾಗ ಕ್ಷಮೆ ಇರಲಿ ತಂದೆ ಅಂತ ರಾಮನಿಗೆ ಕೇಳಿದಾಗ, ಆಗ ರಾಮ ಹೇಳ್ತಾನೆ, ನಾನು ಎಸೆದಿರೋ ಕಡ್ಡಿಯನ್ನು ವಾಪಸ್ ತಗೊಳ್ತೇನೆ, ಆದರೆ ನೀನು ಸೀತೆಗೆ ಒಂದು ಏನು ಕುಕ್ಕಿದ್ದಕ್ಕೆ ಅದಕ್ಕೆ ನಿನಗೆ ಒಂದು ಶಿಕ್ಷೆ ಆಗಬೇಕು. ಏನಂತಂದ್ರೆ, ಆಗ ರಾಮಚಂದ್ರ ನೋಡಿ ಎಷ್ಟು ದಯಾಳು, ಅವನು ಪ್ರಾಣಿ ಮಾತ್ರದಲ್ಲಿ ಪ್ರೀತಿ ತೋರಿದ ರಾಮಚಂದ್ರ. ಅವನು ಏನ್ ಮಾಡ್ತಾನಂತಂದ್ರೆ, ಕಾಗೆಗೆ 2 ಕಣ್ಣಿತ್ತಂತೆ. ಈ ಇನ್ಸಿಡೆಂಟ್ ಆದ್ಮೇಲೆ ಕಾಗೆ ಒಂದೇ ಕಣ್ಣಾಗಿದ್ದು ಅಂತ ರಾಮಾಯಣ ಹೇಳುತ್ತೆ. ಆಗ ರಾಮ ಏನ್ ಮಾಡ್ತಾನಂತಂದ್ರೆ, ಇನ್ನು ಮುಂದೆ ಎಲ್ಲ ಕಾಗೆಯ ಸಂತತಿ ಏನ್ ಬರುತ್ತಲ್ಲ ಅದಕ್ಕೆ ಒಂದೇ ಕಣ್ಣಿರ್ಲಿ ಅಂತ ಒಂದು ಕಣ್ಣು ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತದೆ. ಕಟ್ ಆಯ್ತದು ಆಗ್ಲೇ. ಆಗ ರಾಮಚಂದ್ರ ಆ ಕಾಗೆಯ ಒಂದು ಕಣ್ಣು ಕೀಳ್ತಾನೆ. ಆ ಕಾಗೆಯನ್ನು ಕಣ್ಣು ಕೀತಿದಾಗ ಅದು ಕಾಗೆಯ ಸಂತಾನದಲ್ಲಿ ಯಾವಾಗ್ಲೂ ಒಂದೇ ಕಣ್ಣು ಅಂತ ಅದು ಪ್ರಸಿದ್ಧಿ, ಅದು ಮುಂದೆ ಒರೆದು ಬಂತು. ಆ ಕಾಗೆ ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ, ಅವನು ಇಂದ್ರಪುತ್ರ. ಅವನಿಗೆ ಏನೋ ಒಂದು ಶಾಪ ಇರತ್ತೆ. ಆ ಶಾಪ ವಿಮೋಚನೆ ಭಗವಂತನಿಂದ ಆಗತ್ತೆ. ಅದು ಕಕಾಸುರ, ಅದು ಒಂದು ಅಸುರನ ಪ್ರವೇಶ ಅದರಲ್ಲಿ ಆಗಿರುತ್ತೆ. ಅದಕ್ಕೆ ಭಗವಂತ ಕಾಗೆಗೂ ಕೂಡ ಕ್ಷಮೆಯನ್ನು ಮಾಡಿ ಅದನ್ನು ಉದ್ಧಾರ ಮಾಡ್ತಾನೆ. ಇಲ್ಲಿಗೆ ಇದು ಅಯೋಧ್ಯಾಕಾಂಡದ ಕೊನೆಯ ಇದು ಒಂದು ಕಥೆ. ನಾನು ಅರಣ್ಯಕಾಂಡಕ್ಕೆ ಪ್ರವೇಶ ಮಾಡ್ತೇನೆ. ಇನ್ನು ನಮಗೆ 2 ದಿನದಲ್ಲಿ ಇನ್ನು 4 ಕಾಂಡಗಳು ಮುಗಿಸ್ಬೇಕು. ಎಷ್ಟು ಮುಗಿಯುತ್ತೆ ಅಷ್ಟು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅರಣ್ಯಕಾಂಡದಲ್ಲಿ ನಮಗೆ ಮೊದಲು ಬರೋದೇ ಪೌಲಸ್ತ್ಯ ವಂಶದಲ್ಲಿ ಮೂಡಿ ಬಂದ ಧೂಮಕೇತು. ಅದು ಏನು ಅಂತ ನಾನು ನಿಮಗೆ ಸ್ವಲ್ಪ ಕಥೆ ವಿಶ್ಲೇಷಣೆ ಮಾಡ್ತೇನೆ ಇವತ್ತು. ಪ್ರಾಯ ಆಂಜನೇಯ ಇವತ್ತು ಬರ್ಲಿಕ್ಕಿಲ್ಲ, ಏಕಾದಶಿ ಇವತ್ತು ಬರಲ್ಲ, ನಾನು ನಾಳೆ ಬರ್ತೀನಿ ಅಂತ ಅವನ ಸಂಕಲ್ಪ ಇರಬೇಕು. ನೋಡೋಣ ಎಷ್ಟಾಗತ್ತೆ ಅಂತ ಅಷ್ಟು ನಾನು ಪ್ರಯತ್ನ ಮಾಡ್ತೇನೆ. ಪೌಲಸ್ತ್ಯರು ಬ್ರಹ್ಮದೇವರ ಮಾನಸ ಪುತ್ರರವರು. ಪೌಲಸ್ತ್ಯರು ಅವರು ಮೇರುಗಿರಿ ಎಂಬ ಒಂದು ತಡ ಇರುತ್ತೆ, ತಡಸಲ ಇರುತ್ತೆ. ಅಲ್ಲೊಂದು ತಪೋಭೂಮಿ ಇರುತ್ತೆ, ಅಲ್ಲಿ ಅವರು ವಾಸವಾಗಿದ್ರು. ಆ ಪ್ರದೇಶ ತುಂಬಾ ಪಿಕ್ಚರಸ್ಕ್ ಅಂಡ್ ಬ್ಯೂಟಿಫುಲ್ ಆಗಿತ್ತು ಅಂತಂದ್ರೆ ತುಂಬಾ ರಮ್ಯಕವಾಗಿತ್ತು ಅಂತ ವಾಲ್ಮೀಕಿಗಳು ಅರಣ್ಯಕಾಂಡದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ವಿಹಾರಕ್ಕೆ ಯೋಗ್ಯವಾದಂತಹ ಒಂದು ಜಾಗ ಅದು. ಆಗ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಈ ಎಲ್ಲ ಋಷಿ ಮುನಿಗಳಿದ್ರು, ಅಲ್ಲಿ ಈ ಅಪ್ಸರ ಸ್ತ್ರೀಯರ ಒಂದು ಕಿರಿಕಿರಿ ಇತ್ತು. ಅವ್ರು ಏನ್ ಮಾಡೋರು ಅಂತಂದ್ರೆ, ಅಲ್ಲಿ ಬರೋದು, ಹಾಡೋದು, ಡಾನ್ಸ್ ಮಾಡೋದು, ಅದನ್ನೇ ಮಾಡ್ತಿದ್ರು ಅಪ್ಸರ ಸ್ತ್ರೀಯರು. ಅದನ್ನು ತಪ್ಪಿಸಲಿಕ್ಕೆ ಏನು ಮಾಡಬೇಕು, ನಮ್ಮ ತಪಸ್ಸಿಗೆ ಭಂಗ ಆಗ್ತಾ ಇದೆ ಅಂತ ಪೌಲಸ್ತ್ಯರ ಹತ್ರ ಎಲ್ಲ ಋಷಿಗಳು ನಿವೇದನೆ ಮಾಡ್ಕೋತಾರೆ. ಆಗ ಪೌಲಸ್ತ್ಯರು ಹೇಳ್ತಾರೆ, ಯಾವುದೇ ಹೆಣ್ಣು ಇಲ್ಲಿ ಬಂದು
ನಮ್ಮನ್ನು ಅಂತಂದ್ರೆ ನಮ್ಮ ತಪಸ್ಸಿಗೆ ತೊಂದರೆ ಕೊಡ್ತಾರಲ್ಲ ಅವಳನ್ನು ನಾನು ನೋಡಿದಾಗ ಅವಳು ಗರ್ಭಿಣಿ ಆಗಿಬಿಡ್ತಾಳೆ ಅಂತ ಪೌಲಸ್ತರು ಒಂದು ಶಾಪ ಕೊಡ್ತಾರೆ. ಅಂತಂದ್ರೆ ಶಾಪ ಅಂತಂದ್ರೆ ಹೇಳ್ತಾರೆ ಅವರು. ಅದನ್ನ ಯಾರೇ ಬಂದು ನಮ್ಮನ್ನು ಇಲ್ಲಿ ನಮಗೆ ತೊಂದರೆ ಕೊಟ್ರೆ, ಹೆಣ್ಣು ಮುಖ್ಯವಾಗಿ ಅಲ್ಲಿ ಬರೋರೆ ಅಪ್ಸರ ಸ್ತ್ರೀಯರು, ಅವರೆಲ್ಲರೂ ಗರ್ಭಿಣಿ ಆಗಬೇಕು ಅಂತ ಹೇಳ್ತಾರೆ. ಆಗ ಏನಾಯ್ತು ಅಂತಂದ್ರೆ ಆ ಒಂದು ವಿಷಯವನ್ನು ಎಲ್ಲ ಅಪ್ಸರ ಸ್ತ್ರೀಯರು ಕೇಳಿ ಯಾರೂ ಬರಲೇ ಇಲ್ಲ, ಅಲ್ಲಿ ಯಾರೂ ಬರಲಿಲ್ಲ. ಆಗ ಇನ್ನೊಬ್ಬ ರಾಜಋಷಿ ಇರ್ತಾನೆ, ತೃಣಬಿಂದು ಅಂತ. ತೃಣಬಿಂದುವಿನ ಮಗಳು, ಅವಳಿಗೆ ಈ ಸಂಗತಿ ಗೊತ್ತೇ ಇರಲಿಲ್ಲ. ಅಲ್ಲಿ ಹೋದರೆ ಆ ಪೌಲಸ್ತರು ನೋಡಿದ ತಕ್ಷಣ ಗರ್ಭವತಿ ಆಗ್ತಾರ ಅನ್ನೋದು ಅವಳಿಗೆ ಗೊತ್ತಿಲ್ಲ, ತೃಣಬಿಂದುವಿನ ಮಗಳಿಗೆ ಗೊತ್ತಿಲ್ಲ. ಆದ್ರೆ ಏನಾಗತ್ತೆ ಅಂತಂದ್ರೆ ಒಂದು ದಿನ ಅದೇ ಪಾರ್ಶ್ವಕ್ಕೆ ಅವಳು ಬರ್ತಾಳೆ. ಅವಳು ಬಂದಾಗ ಆ ಪ್ರಸಂಗದಲ್ಲಿ ಪೌಲಸ್ತರು ಅವಳನ್ನು ನೋಡ್ತಾರೆ, ಅವಳು ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಾಗ ತೃಣಬಿಂದು ಮತ್ತೆ ಬಂದು ಪೌಲಸ್ತರಿಗೆ ಹೇಳ್ತಾನೆ, ಇಲ್ಲ, ನಿಮ್ಮ ಶಾಪದಿಂದ ಅವಳು ಗರ್ಭಿಣಿ ಆಗಿದ್ದಾಳೆ, ನೀವು ಅವಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಪೌಲಸ್ತರು ಅವಳನ್ನು ಸ್ವೀಕಾರ ಮಾಡ್ತಾರೆ, ತೃಣಬಿಂದುವನ್ನು. ಆಗ ನೋಡಿ, ಅಂತಂದ್ರೆ ಮದುವೆಗೆ ಮುಂಚೆ ಧಾರಣೆ ಆಗಿತ್ತು ಅವಳಿಗೆ. ಅಲ್ಲಿ ಒಬ್ಬ ಮಗ ಹುಟ್ಟತಾನೆ, ಅವನೇ ವಿಶ್ರವಸ್ಸು. ಅಂತಂದ್ರೆ ಪೌಲಸ್ತ್ಯ ವಿಶ್ರವಸ್ಸು. ಈ ವಿಶ್ರವಸ್ಸು ಕೂಡ ತಂದೆಯಷ್ಟೇ ತಪಸ್ವಿ ಆಗಿದ್ದ, ತುಂಬಾ ತಪಸ್ವಿ ಆಗಿದ್ದ ಇವನು ಕೂಡ. ಅವನಿಗೆ ಏನಾಗತ್ತೆ ಅಂತಂದ್ರೆ ಭರದ್ವಾಜರ ಮುನಿಗಳ ಮಗಳಿರ್ತಾಳೊಬ್ಳು, ಅವಳ ಜೊತೆ ಮದುವೆ ಆಗತ್ತೆ ಅವಳಿಗೆ. ಅವಳಿಂದ ವೈಶ್ರವಣ ಎಂಬ ಮಗ ಹುಟ್ಟತಾನೆ, ವೈಶ್ರವಣ ಅಂತ. ಅವನಿಗೆ ಬ್ರಹ್ಮಪ್ರಸಾದದಿಂದ ಉತ್ತರ ದಿಕ್ಕಿಗೆ ಕಳಿಸ್ಬಿಡ್ತಾರ ಅವರು, ಆದ್ಯಪತ್ಯ ಆಗತ್ತೆ. ಅವನಿಗೆ ಒಂದು ಪುಷ್ಪಕ ವಿಮಾನವನ್ನು ಕೊಟ್ಟು ಕಳಿಸ್ಬಿಡ್ತಾರಲ್ಲಿ ಅವನಿಗೆ. ಅದು ಅವನಿಗೆ ದೊರಕಿತ್ತು. ಅದು ಒಂದು ಇತಿಹಾಸ. ಅಂತಂದ್ರೆ ಮುಖ್ಯವಾಗಿ ಈ ಅರಣ್ಯಕಾಂಡದಲ್ಲಿ ಮೊದಲು ಬರೋದೇ ಎಲ್ಲ ಈ ರಾವಣನ ಜನನಕ್ಕೆ ಏನೇನು ಕ್ಯಾರೆಕ್ಟರ್ಗಳು ಬಂದು ಅದು ಎಲ್ಲ ಬರುತ್ತೆ ಇದರಲ್ಲಿ. ಆಮೇಲೆ ಇನ್ನೊಂದು ಬ್ರಹ್ಮದೇವತೆ ಹೇತಿ ಅಂತ ಒಬ್ಬ ರಾಕ್ಷಸ ಸೃಷ್ಟಿ ಆಗ್ತಾನೆ ಬ್ರಹ್ಮದೇವರಿಂದ. ಅವನ ಮಗ ಅಂತಂದ್ರೆ ವಿದ್ಯುತ್ ಜಿಹ್ವ ಅಂತಂದ್ರೆ ವಿದ್ಯುತ್ ಕೇತು ಅಂತ ಅವನ ಮಗ ಸುಕೇಶ ಅಂತ ಒಬ್ಬ ಬರ್ತಾನೆ. ಆ ಸುಕೇಶನಿಗೆ ಮಾಲ್ಯವಂತ, ಸುಮಾಲಿ, ಮಾಲಿ ಎಂಬ ಮೂರು ಇವರು ಮಾಲ್ಯವಂತ, ಸುಮಾಲಿ, ಮಾಲಿ ಅನ್ನೋರಲ್ಲಿ ಇಬ್ಬರು ಮಾತ್ರ ರಾಮನಿಗೆ ಪೊಲಿಟಿಕಲ್ ಅಡ್ವೈಸರ್ಸ್ ಆಗ್ತಾರೆ ಮುಂದೆ. ಅದನ್ನು ನಾನು ಹೇಳ್ತೀನಿ, ಅದು ರಾವಣನ ಕಥೆ ಬಂದಾಗ ಅದನ್ನು ಹೇಳ್ತೇನೆ ನಾನು. ಅವರು ಮೂವರು ಏನು ಮಾಡ್ತಾರಂತಂದ್ರೆ ಬ್ರಹ್ಮದೇವರ ವರದಿಂದ ಅವಧ್ಯತ್ವ ವರವನ್ನು ಪಡೆದು ಲೋಕಕಂಟಕರಾಗಿ ಬಿಡ್ತಾರೆ. ಲೋಕಕಂಟಕರಂತಂದ್ರೆ ಏನು ಕೆಲಸ ಅಂತಂದ್ರೆ ಬೆಳಗಾತ ಸಂಜೆಯಿಂದ ಗೋಹತ್ಯೆ ಮಾಡೋದು, ಬ್ರಾಹ್ಮಣರ ಹಿಂಸೆ ಮಾಡೋದು. ಅವರು ಬ್ರಾಹ್ಮಣರಾಗೆ ಇದ್ರವರು, ಆದ್ರೂ ಕೂಡ ಅವರು ಇದನ್ನ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಲಂಕೆ ಅವರ ರಾಜಧಾನಿ ಆಗತ್ತೆ. ಇವರು ಈ ಬ್ರಾಹ್ಮಣ ಹಿಂಸೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಬ್ರಹ್ಮನ ಹತ್ರ ಎಲ್ಲಾ ರುದ್ರಾದಿ ದೇವತೆಗಳು ಹೋಗ್ತಾರೆ. ಹೋಗಿ, ಇಲ್ಲ, ಹೀಗೆ ಅವರು ನಮಗೆ ಲೋಕಕಂಟಕರಾಗಿದ್ದಾರೆ, ಅವರ ಕಾಟದಿಂದ ನಮಗೆ ಪಾರು ಮಾಡುವಂತ ಕೇಳಿದಾಗ, ಆಗ ಬ್ರಹ್ಮ ರುದ್ರಾದಿ ವಿರರ್ಚಿತ ಭಗವಂತ ಕ್ಷೀರಸಾಗರದಲ್ಲಿ ಮಲಗಿರ್ತಾನೆ. ಮಲಗಿದಾಗ ಅವನು ಹೇಳ್ತಾನೆ, ಇಲ್ಲ, ನಾನು ಈ ಮೂರು ಜನ ಏನು ರಕ್ಕಸರಿದ್ದಾರಲ್ಲ ಅವರಿಂದ ನಾನು ನಿಮ್ಮನ್ನು ಪಾರು ಮಾಡ್ತೇನೆ ಅಂತ ಹೇಳಿದಾಗ ಆಗ ಸ್ವಲ್ಪ ನಿಟ್ಟಿಸುರು ಬಿಟ್ಟಂಗಾಗತ್ತೆ ಬ್ರಹ್ಮರುದ್ರಾದಿಗಳಿಗೆ. ಭಗವಂತ ಗರುಡನ ಮೇಲೆ ಏರಿ ಬರ್ತಾನೆ. ಈ ರಕ್ಕಸರ ಏನು ಅವರ ಪಡೆ ಇತ್ತಲ್ಲ ಎಲ್ಲವೂ ಕೂಡ ಒಂದು ಅಗ್ನಿಯಲ್ಲಿ ಒಂದು ಹುಳದಂತೆ ಬಿದ್ದು ಎಲ್ಲರೂ ನಾಶವಾಗ್ತಾರೆ. ನಾಶವಾದಾಗ ಮಾಲಿ, ಸುಮಾಲಿ ಮತ್ತೆ ಮಾಲ್ಯವಂತ ಇವರು ಹೆಂಗೋ ಮಾಡಿ ತಪ್ಪಿಸ್ಕೊಂಡು ಓಡೋಗ್ತಾರೆ. ಯಾಕೆಂತಂದ್ರೆ ಅದು ಮುಂದಿನ ನಾಟಕಕ್ಕೆ ಅವರು ಬೇಕು ಪಾತ್ರಗಳು. ಆದ್ದರಿಂದಾಗಿ ಭಗವಂತ ಅವರನ್ನು ಬಿಟ್ಟು ಬಿಡ್ತಾನೆ. ಆದ್ರೆ ಅವರು ಓಡಿ ಹೋಗಿ ಎಷ್ಟು ಪೆಟ್ಟು ತಿಂದಿರ್ತಾರಂತಂದ್ರೆ ಅವರಿಗೆ ಮತ್ತೆ ದೇವತೆಗಳಲ್ಲಿ ದ್ವೇಷ ಬರುವಂತಹ ಒಂದು ಮನೋವೃತ್ತಿ ಬರಲಿ ಅಂತ ಭಗವಂತ ಅವರಿಗೆ ಸರಿಯಾಗಿ ಪೆಟ್ಟು ತಿನ್ನಿಸಿ ಕಳಿಸಿರ್ತಾನೆ. ಅವರು ಕೂಡ ಎಲ್ಲೋ ಆಗ್ತಾರೆ. ಆಗ ಸುಮಾಲಿ ಅಂತ ಏನಿರ್ತಾನಲ್ಲ ಅವನ ಮನಸ್ಸಿಗೆ ಒಂದು ಕಿಚ್ಚು ಯಾವಾಗಲೂ ತಾಂಡವ ಆಡ್ತಾ ಇರುತ್ತೆ. ಇನ್ನ ದೇವತೆಗಳನ್ನು ಬಗ್ಗಿಸಲಿಕ್ಕೆ ನಮ್ಮ ಸಂತತಿಯಲ್ಲಿ ಒಬ್ಬ ಬರಲೇಬೇಕು ಅಂತ ಅವನು ಕೂಡ್ತಾನೆ. ಅದಕ್ಕೆಂದೇ ಅವನೇನ್ ಮಾಡ್ತಾನಂತಂದ್ರೆ ತನ್ನ ಮಗಳಿರ್ತಾಳೆ ಕೈಕಸಿ ಅಂತ. ಆ ಸುಮಾಲಿಯ ಮಗಳು ಕೈಕಸಿ ಅಂತಂದ್ರೆ ರಾವಣನ ಅಜ್ಜ ಸುಮಾಲಿ ಇವನು. ಆ ಮಾಲ್ಯವಂತ ಅವರದ್ದು ಕಥೆ ಮತ್ತೆ ನಾನು ಹೇಳ್ತೇನೆ.
ಈ ಈ ಈ ಕೈಕಸಿ ಅವಳು ಪಾತಾಳದಲ್ಲಿ ಇರ್ತಾಳೆ, ಅವಳು ತುಂಬಾ ಚೆನ್ನಾಗಿರ್ತಾಳೆ. ಅವಳನ್ನು ತಂದು ವಿಶ್ರವಸ್ಸನ ಮುಂದೆ ಬಿಡ್ತಾರೆ. ವಿಶ್ರವಸ್ಸನಿಗೆ ಮದುವೆ ಆಗತ್ತೆ ಅವಳಿಗೆ. ವಿಶ್ರವಸ್ಸನಿಂದ ಆ ಕೈಕಸಿ ಅವರಿಗೆ 3 ಜನ ಮಕ್ಕಳು. ಆಮೇಲೆ ಅದರಲ್ಲಿ ಒಬ್ಬ ರಾವಣ, ಕುಂಭಕರ್ಣ ಮತ್ತೆ ವಿಭೀಷಣ. ಪುಣ್ಯವಂತನಾದ ವಿಭೀಷಣ, ಅವು ಮೂರು ಜನ ಹುಟ್ಟುತ್ತಾರೆ ಅಲ್ಲಿ ಕೈಕಸಿಯಲ್ಲಿ. ಕೈಕಸಿಯ ಸವತಿ ಒಬ್ಬಳು ಇರ್ತಾಳೆ. ಕೆಲವೊಂದು ಕಡೆ ಅವಳದು ಇಳಾವಿದ ಅಂತ ಒಂದು ಕಡೆ ಇದೆ, ಇಳಾವಿಳ ಅಂತ ಒಂದು ಕಡೆ ಹೇಳ್ತಾರೆ. ಅದು ಸ್ಪಷ್ಟವಾಗಿ ಎಲ್ಲೂ ನಮಗೆ ಸಿಗಲ್ಲ. ಕುಬೇರನ ತಾಯಿ ಅವಳು ಕುಬೇರನ ಒಂದು ಸಂಪತ್ತನ್ನು ನೋಡಿ ಕೈಕಸಿಗೆ ಹೊಟ್ಟೆ ಉರಿಸು ಪ್ರಾರಂಭ ಆಗುತ್ತೆ, ಹೊಟ್ಟೆ ಕಿಚ್ಚು. ಆಗ ತನ್ನ 3 ಮಕ್ಕಳಿಗೆ ಹೇಳ್ತಾಳೆ, ಇಲ್ಲ ನೀವು ದೇವರನ್ನು ದೇವರಲ್ಲ ಬ್ರಹ್ಮದೇವರ ಕುರಿತು ತಪಶ್ಚರ್ಯ ಮಾಡಿ ಅಂತ ಹೇಳ್ತಾರೆ. ಅವರು 10,000 ವರ್ಷಗಳ ಕಾಲ ಕೂತು ತಪಶ್ಚರ್ಯ ಮಾಡ್ತಾರೆ. ತಪಶ್ಚರ್ಯ ಮಾಡಿದಾಗ ಈ ರಾವಣ ಏನಿರ್ತಾನಲ್ಲ, ಅವನಿಗೆ 10 ತಲೆ ಇರುತ್ತೆ. ಅವನು ಬ್ರಹ್ಮದೇವರು ಒಲಿಲಿಲ್ಲ ಅಂತ ಹೇಳಿ ಅವನು ಏನ್ ಮಾಡ್ತಾನಂತಂದ್ರೆ ಒಂದೊಂದೇ ತಲೆ ಕಡಿತಾ ಹೋಗ್ತಾನೆ. ಒಂದೊಂದೇ ತಲೆ ಕಡಿಯೋದು, ದೇವರಿಗೆ ಬ್ರಹ್ಮನಿಗೆ ಸಮರ್ಪಣೆ ಮಾಡೋದು. ಆಗ ಕೊನೆ ಒಂದು ಏನು ತಲೆ ಕಡಿಬೇಕಾದ್ರೆ ಚತುರ್ಮುಖ ಬಂದು ಹೇಳ್ತಾನೆ, ಏನು ಬೇಕೋ ಅದು ನೀನು ಕೇಳು, ನಾನು ಕೊಡ್ತೇನೆ ಅಂತ. ಆಗ ರಾವಣ ಹೇಳ್ತಾನೆ, ದೇವಾಸುರರು, ಯಕ್ಷ ರಾಕ್ಷಸರು ಮತ್ತೆ ಪಕ್ಷಿಗಳಿಂದ ತನ್ನನ್ನು ಕೊಲ್ಲಬಾರದು. ಮತ್ತೆ ಕೇಳದೆ ಹೋದ 9 ಅದೇನು ಕಳೆದು ಹೋಗಿರುವ 9 ತಲೆ ಏನಿದೆ ಅಲ್ಲ, ಅದು ಮತ್ತೆ ಚಿಗುರ್ಲಿಕ್ಕೆ ಪ್ರಾರಂಭ ಆಗಬೇಕು ಅಂತ ರಾವಣ ವರ ಕೇಳ್ತಾನೆ. ಅಂತಂದ್ರೆ ಇಲ್ಲಿ ಪಕ್ಷಿಗಳು ಮತ್ತೆ ರಕ್ಕಸರು ಅಂತ ಇದ್ದಾರೆ. ಅವನಿಗೇನು ಅಂತಂದ್ರೆ ಈ ಕೋತಿಗಳಿಂದ ಭಯ ಇಲ್ಲ. ಕೋತಿ ಮತ್ತೆ ಮಂಗ ಮತ್ತೆ ಮಾನವನಿಂದ ನನಗೆ ಭಯನೇ ಇಲ್ಲ ಅಂತ ಹೇಳ್ಕೊಂಡು ಅವನು ಬಡಾಗಿ ಕೊಚ್ಕೊಂಡು ಆ ವರ ಕೇಳಿ ಬಂದಿರ್ತಾನೆ ರಾವಣ. ಅದು ಮುಂದೆ ನಾನು ಹೇಳ್ತೀನಿ ಅದು. ಆಗ ಏನಾಗತ್ತೆ ಅಂತಂದ್ರೆ ಅವನಿಗೆ ಅವಧ್ಯತ್ವ ವರವನ್ನು ಚತುರ್ಮುಖ ಕೊಟ್ಟ. ಆಮೇಲೆ ಕುಂಭಕರ್ಣಿಗೆ ಕೇಳ್ತಾನೆ, ಏನಪ್ಪಾ ನೀ ಏನ್ ಬೇಕು ನಿನಗೆ ಅಂತ ಹೇಳಿದ್ರೆ, ಅವನು ನಾನು ತಪಶ್ಚರ್ಯ ಮಾಡಿ ತುಂಬಾ ಸುಸ್ತಾಗಿದೆ, ನಂಗೆ ನಿದ್ದೆ ಕೊಟ್ಬಿಡಿ ಅಂತ ಹೇಳ್ತಾನೆ. ಅವನಿಗೆ ನಿದ್ದೆ, ಅವನಿಗೆ ಬೇರೆ ಏನೂ ಬೇಡ. ಆಗ ಕೊನೆಗೆ ವಿಭೀಷಣನಿಗೆ ಕೇಳ್ತಾರೆ. ವಿಭೀಷಣ ಹೇಳ್ತಾನೆ, ಯಾವತ್ತೂ ನನ್ನ ಮನಸ್ಸು ಭಗವಂತನಲ್ಲಿಯೇ ಕೇಂದ್ರೀಕೃತವಾಗಿರಬೇಕು, ಬೇರೆ ಅಧರ್ಮದ ಬಗ್ಗೆ ನನಗೆ ಲವಲೇಶವೂ ಹುಟ್ಟದಂಗೆ ಕೇವಲ ಭಗವತ್ ನಾಮಸ್ಮರಣೆ ಆಗಲಿ ಅಂತ ಅನುಗ್ರಹ ಮಾಡುವಂತ ಚತುರ್ಮುಖನಿಗೆ ಹೇಳ್ತಾನೆ. ಚತುರ್ಮುಖ 3 ಜನರಿಗೂ ಅನುಗ್ರಹ ಮಾಡಿ ಅಂತರ್ಧಾನನಾಗ್ತಾನೆ. ಆಮೇಲೆ ಇಲ್ಲಿ ಪ್ರಹಸ್ತ ಸುಮಾಲಿ ರಾಜನೀತಿ ಅಂತಂದ್ರೆ ನಾನು ಹೇಳಿದ್ದೆ ಅಲ್ಲ, ಅವನು ಮುಂದೆ ರಾವಣನ ಪೊಲಿಟಿಕಲ್ ಅಡ್ವೈಸರ್ ಆಗ್ತಾರ ಅವರು. ಮಾಯಾಸುರನ ಮಗಳಿದ್ಲು ಒಬ್ಳು, ಅವಳೇ ಮಂಡೋದರಿ. ಯಾರು ಪ್ರಾತಸ್ಮರಣೀಯರು, ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ ನಾಮಸ್ಮರೆ ನಿತ್ಯ ಮಹಾಪಾತಕ ನಾಶನಂ ಅಂತ ಏನು ನಾನು ಹೇಳಿದ್ದೆ ಮೊದಲನೇ ದಿನ. ಮಂಡೋದರಿ ರಾವಣನನ್ನು ಕೈ ಹಿಡಿತಾಳ ಅವಳು. ಸಚ್ ಅ ಗ್ರೇಟ್ ಲೇಡಿ ಅವಳು ಮಂಡೋದರಿ, ಪ್ರಾತಸ್ಮರಣಿ. ಅವಳು ಇವನ ಕೈ ಹಿಡಿತಾಳೆ, ರಾವಣನು ಕೈ ಹಿಡಿತಾಳೆ. ಅವರಿಂದ ಇಂದ್ರಜಿತ್ ಮತ್ತೆ ಅಂತಂದ್ರೆ ಮೇಘನಾದ ಜನಿಸ್ತಾನೆ. ಆಮೇಲೆ ಈ ಕುಂಭಕರ್ಣನಲ್ಲಿ ವಿದ್ಯುಜ್ಜಿಹ್ವೆ ಎನ್ನುವಳು ಮದುವೆ ಆಗ್ತಾಳೆ. ಆಮೇಲೆ ಇವನು ಯಾರು ಪರಮ ಭಕ್ತನಾದ ವಿಭೀಷಣ, ಅವನು ಕೂಡ ಒಂದು ಗಂಧರ್ವ ಕನ್ಯೆ ಸುರಮೆಯನ್ನು ಮದುವೆ ಆಗ್ತಾನೆ. ಇದು ರಾವಣ ಮತ್ತೆ ಅವನ ಸಂತತಿ ಅಂತಂದ್ರೆ ಪೌಲಸ್ತ್ಯ ವಂಶ, ವಿಶ್ರವಸ್ಸು, ಅಲ್ಲಿಂದ ರಾವಣ, ಅದು ಬಂದಿರುವ ಸಂತತಿ ಇತಿಹಾಸ ನಿಮಗೆ. ಆಗ ನಾನು ಇನ್ನು 2 ಘಟನೆಗಳನ್ನು ಹೇಳಿ ಇವತ್ತಿನ ಅರಣ್ಯಕಾಂಡದ ಪ್ರಸ್ತಾವ ಮಾಡಿ ನಾನು ಚಿಂತೆ ಮಾಡ್ತೇನೆ. ಯಾಕೆ ಅಂತಂದ್ರೆ ನಾವು ರಾವಣನ ಇತಿಹಾಸವನ್ನು ನೋಡಿ ಇವತ್ತು ಕೃಷ್ಣಾರ್ಪಣ ಅನ್ನಬಾರ್ದು. ಯಾಕಂತಂದ್ರೆ ರಾವಣ ಮುಂದೆ ಹೇಗೆ ನಾಶ ಆಗತಾನೆ ಅನ್ನೋದು ನೋಡಿ ನಾವು ಕೃಷ್ಣಾರ್ಪಣ ಅನ್ನಬೇಕು. ಒಮ್ಮೆ ರಾವಣ ಏನ್ ಮಾಡ್ತಾನಂತಂದ್ರೆ ಹಿಮಾಲಯ ಪ್ರಾಂತದಲ್ಲಿ ಓಡಾಡ್ಬೇಕಾದ್ರೆ ಅಲ್ಲಿ ಒಬ್ಬ ಅದ್ಭುತವಾದಂತಹ ರೂಪಸ್ತ್ರೀ ಇರ್ತಾಳೆ, ಅವಳು ವೇದವತಿ ಅಂತ. ಇವನು ಹೆಣ್ಣು ಪೆಕ್ಕಡ, ಇವನು ಎಲ್ಲಿ ಹುಡುಗಿರ್ ಕಾಣಿಸ್ತಾರ ಅಲ್ಲಿ ಹೋಗ್ಬಿಡೋನು ಇವನು. ಯಾಕೆಂತಂದ್ರೆ ರಾವಣಂದೇ ಒಂದು ಸ್ಟೇಟ್ಮೆಂಟ್ ಇದೆ, ಇಡೀ ಜಗತ್ತಿನಲ್ಲಿ ಯಾವುದೇ ಸ್ತ್ರೀ ರತ್ನ ಇತ್ತು ಅಂತಂದ್ರೆ 3 ಲೋಕದಲ್ಲಿ ಎಲ್ಲೇ ಇರ್ಲಿ ಅದು ನನ್ನ ಅರಮನೆಗೆ ಇರ್ಬೇಕು ಅಂತ. ಅದು ಸ್ಟೇಟ್ಮೆಂಟ್ ಅವಂದು, ರಾವಣಂದು. ಅಂತಂದ್ರೆ ಮದುವೆ ಆದವರು, ಮದುವೆ ಆಗದವರು, ವಯಸ್ಸಾದವರು, ಒಟ್ಟಿನಲ್ಲಿ ಅವನಿಗೆ ಇಷ್ಟ ಆಯ್ತು ಅಂತಂದ್ರೆ ಅವನ ಅರಮನೆಯಲ್ಲಿ ಇರ್ಬೇಕು. ಅದು ರಾವಣನ ಸ್ಟೇಟ್ಮೆಂಟು. ಅವನು ಸ್ವಲ್ಪ ಹೆಣ್ಣು ಮರಳ. ಅವನೇನ್ ಮಾಡ್ತಾನಂತಂದ್ರೆ ಆ ವೇದವತಿಯನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಅವಳ ತಲೆಮುಡಿಗೆ ಕೈ ಹಾಕ್ತಾನೆ ರಾವಣ. ಆಗ ರಾವಣ ಫಸ್ಟು
ಈಗ ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಮೊದಲು ಪ್ರಪೋಸ್ ಮಾಡೋದು, ಪ್ರಪೋಸಲ್ ವರ್ಕೌಟ್ ಆಗ್ಲಿಲ್ಲ ಅಂತಂದ್ರೆ ಬೇರೆಕ್ಕೆ ಹೋಗೋದು ಅವನು. ಅಂತಹ ಒಂದು ರಾವಣನ ಸ್ವಭಾವ. ಆ ರಾವಣ ಏನ್ ಮಾಡ್ತಾನಂತಂದ್ರೆ ಅವಳು ತಲೆಮುಡಿಗೆ ಕೈ ಹಾಕಿದಾಗ ಅವಳು ಯೋಗಾಗ್ನಿಯಿಂದ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೋತಾಳೆ. ಆಗ ಹೇಳ್ತಾಳೆ, ನನ್ನ ಸಾವಿಗೆ ನಾನು ಇನ್ನೊಮ್ಮೆ ಹುಟ್ಟಿ ಬರ್ತೀನಿ ನಾನು ಅಂತ ಹೇಳಿ ಆ ವೇದವತಿ ಅಗ್ನಿ ಪ್ರವೇಶ ಮಾಡ್ತಾಳೆ. ಅವಳು ಸೀತೆಯಲ್ಲಿ ಬಂದಿದ್ಲು. ಆ ವೇದವತಿ ಮತ್ತೆ ಸೀತೆ ಅದು ಏನು ಎರಡು ಪರ್ಸನಾಲಿಟಿ ಇತ್ತಲ್ಲ, ಅದು ನಿಮಗೆ ನಾನು ನಾಳೆ ದಿನ ಹೇಳ್ತೀನಿ. ಅದು ಒಂದು ಕಥೆ ಆಯ್ತು. ಆಮೇಲೆ ಇನ್ನೊಂದ್ ಸರ್ತಿ ಏನು ಮಾಡಿರ್ತಾನಂತಂದ್ರೆ, ಒಂದ್ ಸರ್ತಿ ಕೈಲಾಸಕ್ಕೆ ಹೋಗಿರ್ತಾನೆ ರಾವಣ. ಕೈಲಾಸಕ್ಕೆ ಹೋದಾಗ ಅಲ್ಲಿ ನಂದಿ ಕೋತಿಯ ವೇಷವನ್ನು ಹಾಕಿ ಕೂತಿರ್ತಾನೆ. ಇವನು ರಾವಣ ಹೋಗಿದ ತಕ್ಷಣ ಕೋತಿ ಸರಿ ಅಂತ ಹೇಳಿ ಆ ಕೋತಿಯನ್ನು ಒದಿತಾನೆ. ಆಗ ನಂದಿ ಶಾಪ ಕೊಡ್ತಾನೊಂದು, ನಿನ್ನ ಸಾಮ್ರಾಜ್ಯವನ್ನು ನಾಶ ಮಾಡಲಿಕ್ಕೆ ಯಾವತ್ತಿನ ದಿನ ಆ ಕೋತಿ ನಿನ್ನ ಹೆಬ್ಬಾಗಿಲು ಅಂತಂದ್ರೆ ಲಂಕೆಯ ಹೆಬ್ಬಾಗಿಲು ಮುರಿದು ಒಳಗೆ ಬರ್ತಾನಲ್ಲ, ಅವತ್ತು ನಿನ್ನ ಅಧಪತನ ಶುರು ಆಗತ್ತೆ ಅಂತ ನಂದಿ ಶಾಪ. ಅವನಿಗೆ ನಂದಿ ಶಾಪವೂ ಇರುತ್ತೆ, ವೇದವತಿ ಶಾಪವೂ ಇರುತ್ತೆ. ಆಮೇಲೆ ಇನ್ನೊಂದು, ಅವನಿಗೆ ರಘುವಂಶದ ಒಬ್ಬ ರಾಜ ಇರ್ತಾನೆ ಅನರಣ್ಯ ಅಂತ. ಆ ಅನರಣ್ಯ ಏನು ಮಾಡಿರ್ತಾನಂತಂದ್ರೆ, ಇವಂದ್ ಏನಂತಂದ್ರೆ ಕಾಲ ಕೆದಕಿ ಜಗಳಕ್ಕೆ ಹೋಗೋದು, ಯುದ್ಧ ಆಡೋದು. ಆಗ ಅನರಣ್ಯ ಪಾಪ ಏನು ಮಾಡಿರಲ್ಲ, ಅವನ ಜೊತೆಗೆ ಇವನು ಯುದ್ಧ ಆಡ್ಲಿಕ್ಕೆ ಹೋದಾಗ ಅನರಣ್ಯನನ್ನು ಬಲಾತ್ಕಾರಿಸಿ ಅಂತಂದ್ರೆ ಬಲಾತ್ಕಾರದಿಂದ ಅವನ ರಾಜ್ಯವನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಅವನನ್ನು ಸೋಲಿಸಿ ಅವನನ್ನು ಸಂಹಾರ ಮಾಡ್ತಾನೆ. ಆಗ ಕೊನೆಯ ಕ್ಷಣದಲ್ಲಿ ಅನರಣ್ಯ ಹೇಳ್ತಾನೆ, ನನ್ನ ಒಂದು ರಘುವಂಶದ ಕಿಡಿಯಿಂದ ನಿನ್ನ ಲಂಕೆ ಸುಟ್ಟು ಹೋಗತ್ತೆ ಅಂತ ಹೇಳ್ತಾನೆ. ಅದೇ ರಘುವಂಶದಲ್ಲಿ ಭಗವಂತ ರಾಮ ಅವತಾರ ಮಾಡಿ ಬಂದ ಅಂತ ಹೇಳ್ತಾ, ಇನ್ನು ತುಂಬಾ ಕಥೆ ಇದೆ. ಆಮೇಲೆ ನಾನು ಮುಖ್ಯವಾಗಿ ಅಲ್ಲಿ ಇನ್ನೊಂದು ಕೊನೆಯದಾಗಿ ಒಂದು ಹೇಳಿ ನಾನು ಇವತ್ತಿಗೆ ಮುಕ್ತಾಯಕ್ಕೆ ಬರ್ತೇನೆ. ಆಮೇಲೆ ಮುಂದೆ ಇದು ರಾವಣನ ವಂಶ ಒಂದಾಯ್ತು. ಆಗ ಚಿತ್ರಕೂಟದಿಂದ ರಾಮಚಂದ್ರ ನೇರವಾಗಿ ಅತ್ರಿ ಅನಸೂಯೆ ಆಶ್ರಮಕ್ಕೆ ಬರ್ತಾನೆ. ಜಗತ್ತಿನ ಮಾತಾಪಿತರರಾದಂತಹ ರಾಮ ಲಕ್ಷ್ಮಣರನ್ನು ಅತ್ರಿ ಮತ್ತೆ ಅನಸೂಯ ಅವರು ಅನನ್ಯವಾಗಿ ಅವರನ್ನು ಸತ್ಕಾರವನ್ನು ಮಾಡಿ ಅವರ ಪೂಜೆ ಮಾಡ್ತಾರೆ. ಒಂದು ಮಾತು ಇವಳು ಅನಸೂಯ ಮತ್ತೆ ಅತ್ರಿ ಅನಸೂಯರ ಬಗ್ಗೆ ಒಂದು ಮಾತು ಹೇಳಿ ನಾನು ಇವತ್ತಿನ ರಾಮಾಯಣ ಕಥೆಯನ್ನು ಉಪಸಂಹಾರ ಮಾಡ್ತೇನೆ. ಅತ್ರಿ ಅನಸೂಯರಿಗೆ ಅವರು ತಪಸ್ಸು ಮಾಡಿದರು. ಆ ತಪಸ್ಸದ ಒಂದು ಫಲದಿಂದ ಭಗವಂತನಲ್ಲಿ ಅವರು ಒಂದು ವರ ಪಡಿತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೂರೂ ಜನ ನಮ್ಮಲ್ಲಿ ಮಕ್ಕಳಾಗಬೇಕು ಅಂತ ಭಗವಂತನಲ್ಲಿ ಅವರು ಸಂಕಲ್ಪ ಮಾಡ್ತಾರೆ. ಆಗ ಚತುರ್ಮುಖನಿಗೆ ಭೂಮಿಯಲ್ಲಿ ಅವತಾರ ಇಲ್ಲ, ಅವನು ಚಂದ್ರನಲ್ಲಿ ಆವಿಷ್ಟನಾಗಿ ಹುಟ್ಟಿದ ಚಂದ್ರ. ಆಮೇಲೆ ರುದ್ರ ದುರ್ವಾಸನಾಗಿ ಹುಟ್ಟಿದ. ದತ್ತಾತ್ರೇಯ ಸ್ವಯಂ ಭಗವಂತನೇ ವಿಷ್ಣು ಆಗಿ ದತ್ತಾತ್ರೇಯನಾದ. ಒಂದು ಸಂಗತಿ ಹೇಳಬೇಕು ನಿಮಗೆ, ಎಲ್ಲಾ ಕಡೆ ನೋಡಿರ್ತೀರ ನೀವು, ದತ್ತಾತ್ರೇಯನಿಗೆ 3 ಮುಖ ಅಂತ ಇದೆ. ಅದು ಚಿತ್ರ ಬರೆಯೋರಿಗೆ ತಲೆ ಇಲ್ಲದೆ ಬರೆದಿರೋ 3 ಮುಖಗಳು. ದತ್ತಾತ್ರೇಯನಿಗೆ 3 ಮುಖ ಇಲ್ಲ. ದತ್ತ ಅತ್ರಿ ಅಂತಂದ್ರೆ ದತ್ತ ಭಗವಂತನನ್ನು ದತ್ತವಾಗಿ ಪಡೆದು ಅಂತಂದ್ರೆ ದತ್ತವನ್ನು ಅಂದ್ರೆ ಸ್ವೀಕಾರ ಮಾಡಿ ಪಡೆದು ಅತ್ರಿ ಅನಸೂಯರವರು. ಆದ್ದರಿಂದಾಗಿ ಅವನು ದತ್ತಾತ್ರೇಯ. ದತ್ತ ಅಂತಂದ್ರೆ ಭಗವಂತ ವಿಷ್ಣು, ಅತ್ರೇಯ ಅಂತಂದ್ರೆ ಅತ್ರಿ ಅನಸೂಯ ಮಗ ಅಂತ. ಅಲ್ಲಿ ಭಾಗವತದಲ್ಲೇ ಬರುತ್ತದೆ, ದತ್ತಂ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ. ಚತುರ್ಮುಖ ಸೋಮನಲ್ಲಿ ಅಂತಂದ್ರೆ ಚಂದ್ರನಲ್ಲಿ ಆವಿಷ್ಠನಾದ ದತ್ತಾತ್ರೇಯ ಸ್ವಯಂ ಭಗವಂತನೇ ಮಗನಾಗಿ ಭೂಮಿಗೆ ಬಂದ. ದುರ್ವಾಸರು ರುದ್ರಾಂಶ ಸಂಭೂತರು, ಅವರು ದುರ್ವಾಸರಾಗಿ ಬಂದರು. ಅಂತಂದ್ರೆ ದತ್ತಾತ್ರೇಯನಿಗೆ ಒಂದೇ ಮುಖ. ಆ ಚಿತ್ರ ಬರೀದೇ ಇರೋರಿಗೆ ಅವ್ರಿಗೆ ತಲೆ ಇಲ್ಲ, 3 ಮುಖ ಬರೀತಾರೆ. ಆಮೇಲೆ ಇನ್ನೊಂದು ಕೆಟ್ಟದಾಗಿ ಆ ದತ್ತಾತ್ರೇಯನ ಮುಂದೆ 4 ನಾಯಿಗಳು ಇಡ್ತಾರೆ. ಆ ನಾಯಿಗಳಂತಂದ್ರೆ ವೇದಗಳು ಅಂತ ಹೇಳ್ತಾರೆ. ಅದು ಏನೇನೋ ತುಂಬಾ ಅಸಹ್ಯ. ಅದು ಅಂತಹ ಒಂದು ಫೋಟೋ, ಅದನ್ನ ಪೂಜೆ ಮಾಡೋದೇ ತಪ್ಪು. ಯಾಕೆ ಅಂತಂದ್ರೆ ಆಚಾರ್ಯ ಮಧ್ವರೇ ಹೇಳ್ತಾರೆ, ಅನ್ಯಥಾ ಉಪಾಸನೆ ಮಾಡಬಾರ್ದು ನಾವು ಯಾವತ್ತು. ಅನ್ಯಥಾ ಉಪಾಸನ ನಾವು ಯಾವತ್ತು ಮಾಡ್ತೇವೆ ಅದು ನೇರ ನರಕಕ್ಕೆ ಹೋಗುವ ಒಂದು ದಾರಿ. ಅದು ನಾವು ತಿಳ್ಕೊಂಡು ಮಾಡಬೇಕು. ಶಾಸ್ತ್ರಕಾರರು ಎಲ್ಲೂ ಕೂಡ ದತ್ತಾತ್ರೇಯನ 3 ಮುಖ ಅಂತ ಹೇಳಲಿಲ್ಲ. ಅಂತಹ ಅತ್ರಿ ಅನಸೂಯರಲ್ಲಿ ಭಗವಂತ ಮತ್ತೆ ಹುಟ್ಟಿ ಬಂದ ಅಂತ ಹೇಳ್ತಾ ಇವತ್ತಿನ ಈ ಒಂದು ರಾಮಾಯಣದ ಚಿಂತನೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಓಂ ಸ್ವಸ್ತಿ. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ
ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೇಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಓಂ ಸ್ವಸ್ತಿ. ಯಾರಿಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು.